ಖಾನಾಪುರದಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ 100 वर्ष आगे राष्ट्रीय स्वयं सेवक संघ को 100 बरस पूरा हुआ है। इसलिए हिंदू सम्मेलन का आयोजन मलाप्रभा क्रीड़ांगन के ऊपर किया गया है। उस कार्यक्रम में गोवा के ब्रह्मेशानंद स्वामी महाराज जी और आ रहे हैं। इसलिए मैं आप सभी लोगों को भी विनती करता हूं कि आपके सभी एरिया में कार्यक्रम हो गए, उसी तरह एक बड़ा कार्यक्रम खानापुर में भी हो रहा है। इसलिए आप सभी लोग आएंगे, ನೀವು ಎಲ್ಲರೂ ಬರ್ರಿ ಅಂತ ನಾವು विनती ಮಾಡ್ತೇವೆ। और इस कार्यक्रम में आपने हमको बुलाया, जो मान सम्मान किया, इसलिए धन्यवाद देता हूं। मत ನಾವು ಜಾಂಬೋಟಿ ಏರಿಯಾ ಒಲುಮನಿ ಹೋಗಬೇಕು, ಅದಕ್ಕೆ ಸ್ವಾಮೀಜಿ ಅವರು ಬಂದಿದ್ದಾರೆ। ಮುಂದಿನ ಕಾರ್ಯಕ್ರಮ स्वामीजी और ಮಾಡ್ತಾರೆ। आगे जो कार्यक्रम है बहुत सारे हमारे अरविंद जी पाटिल के सुपुत्र श्री राज पाटिल जी भी आए हुए हैं, सभी नेतागण आए हुए हैं। इसलिए हमने गड़बड़ किया, इसलिए दिलगिरी व्यक्त करते हुए मैं अपना भाषण पूरा करता हूं। भारत माता की जय। ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಶ್ರೀ ಸಂಜಯ್ ಕೋಬಲ್ ಅವರಿಗೆ ಧನ್ಯವಾದಗಳು। ಈಗ ಅವರನ್ನು ಸನ್ಮಾನಿಸಿ ಸ್ವಾಗತ ಮುಖಾಂತರ ಬೀಳ್ಕೊಡ್ತಾ ಇದ್ದೀವಿ। ಈಗ ಈ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯ ಮಾಡಿ ಬೇಡ ಒಬ್ಬರಿಬ್ಬರು ಮಾತಾಡ್ಸೋಂಗಪ್ರಿ ಅಡೋದಂಗ ಜಗ್ಗುನ। ಇವತ್ತಿನ ಕಾರ್ಯಕ್ರಮಕ್ಕೆ ಆಗಮಿಸಿದಂತ ನಮ್ಮ ಪ್ರಮೋದ್ ಕೋಚೇರಿ ಸರ್ ಅವರು ಮತ್ತು ಸಂಜಯ್ ಕುಬಲ್ ಸರ್ ಅವರನ್ನು ಬೀಳ್ಕೊಡ್ತಾ ಇದ್ದೇವೆ। ಅವರು ಜಾಂಬೋಟಿ ಭಾಗದಲ್ಲಿ ಕಾರ್ಯಕ್ರಮಕ್ಕೆ ಹೋಗುವುದರಿಂದ ಅವರೋಳಿ ಗ್ರಾಮದ ಈ ಒಂದು ಹಿತರಕ್ಷಣಾ ವೇದಿಕೆ ವತಿಯಿಂದ ಅವರನ್ನು ಎಲ್ಲರ ಪರವಾಗಿ ಬೀಳ್ಕೊಡ್ತಾ ಇದ್ದೇವೆ। ಅವರಿಗೆ ತುಂಬುವುದ ಧನ್ಯವಾದಗಳು। ಇದು ಕುರುಬನ ಫಲಕಾನು ಬಸವಣ್ಣ ಎಂಬ ಬಸವಾದಿ ಶರಣರ ವಚನಾಮೃತವನ್ನ ಸ್ಮರಿಸುತ್ತಾ ಪ್ರಾರಂಭದಲ್ಲಿ ಸುಕ್ಷೇತ್ರದ ಗ್ರಾಮ ದೇವತೆಯಾದ ಅಪ್ರತಿಮ ವಿರಳ ಅದಮ್ಯ ಗೋಚರ ಶ್ರೀ ಲಕ್ಷ್ಮೀದೇವಿ ಅಡಿದಾವರಗಳಿಗೆ ವಂದಿಸುತ್ತಾ ಕ್ಷೇತ್ರದ ಆರಾಧ್ಯ ದೈವ ಶ್ರೀ ರುದ್ರಮುನೀಶ್ವರ ಪಾದಕಮಲಗಳಿಗೆ ಭಕ್ತಿಪೂರ್ವಕವಾಗಿ ನಮಸ್ಕರಿಸುತ್ತಾ ಈ ಮಹತ್ವಪೂರ್ಣ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡಿರ್ತಕ್ಕಂಥ ನನ್ನ ನೆಚ್ಚಿನ ಆರಾಧ್ಯ ದೈವ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಶ್ರೀ ಶ್ರೀ ಚನ್ನಬಸವ ದೇವರ ಪಾದಕಮಲಗಳಿಗೆ ಭಕ್ತಿಪೂರ್ವಕವಾಗಿ ನಮಸ್ಕರಿಸುತ್ತಾ ಇವತ್ತು ನಮ್ಮ ಔರೋಳಿ ಬಿಳಿಕಿ ಗ್ರಾಮದಲ್ಲಿ ನಮ್ಮ ಗ್ರಾಮ ನಮ್ಮ ಹೆಮ್ಮೆ ಶೀರ್ಷಿಕೆ ಅನ್ವಯ ಔರೋಳಿ ಬಿಳಿಕಿ ಹಿತರಕ್ಷಣಾ ವೇದಿಕೆಯಡಿ ರೈತ ಚೆಲ್ಲಿದ ರಕ್ತ ಅರ್ಥಾತ್ ಮಣ್ಣಿನ ಮಕ್ಕಳು ಎಂಬ ಸುಂದರ ಸಾಮಾಜಿಕ ನಾಟಕವನ್ನು ಹಮ್ಮಿಕೊಂಡಿದ್ದು ಈ ಕಾರ್ಯಕ್ರಮದ ಅನ್ವಯ ಭವ್ಯ ವೇದಿಕೆಯನ್ನು ಅಲಂಕರಿಸಿರ್ತಕ್ಕಂಥ ಎಲ್ಲ ರಾಜಕೀಯ ಧುರೀಣರನ್ನ, ಗಣ್ಯಮಾನ್ಯರನ್ನ, ಅತಿಥಿ ಮಹೋದಯರನ್ನ ಹಾಗೂ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯ ಎಲ್ಲ ಪದಾಧಿಕಾರಿಗಳನ್ನ, ನಮ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷರನ್ನ, ಅವರಿವರೆನ್ನದೇ ಈ ವೇದಿಕೆಯನ್ನು ಅಲಂಕರಿಸಿರ್ತಕ್ಕಂತಹ ಸರ್ವ ಅತಿಥಿ ಮಹೋದಯರನ್ನ ನಮ್ಮ ಗ್ರಾಮದ ಪರವಾಗಿ ತುಂಬು ಹೃದಯದಿಂದ ಸ್ವಾಗತಿಸಿಕೊಳ್ಳುತ್ತಾ ನೇರವಾಗಿ ಈ ಕಾರ್ಯಕ್ರಮಕ್ಕೆ ಅಣಿಯಾಗುತ್ತೇನೆ। ಪ್ರಾರಂಭದಲ್ಲಿ ವೇದಿಕೆಯನ್ನು ಅಲಂಕರಿಸಿರ್ತಕ್ಕಂಥ ಎಲ್ಲ ಸರ್ವಗಣ್ಯಮಾನ್ಯರನ್ನ ಗ್ರಾಮದ ಪರವಾಗಿ ತುಂಬು ಹೃದಯದಿಂದ ಸ್ವಾಗತಿಸಿಕೊಳ್ತಕ್ಕಂತಹ ಕಾರ್ಯಕ್ರಮ ಶ್ರೀಯುತ ನಾಗೇಂದ್ರ ಚೌಗ್ಲಾ ಅವರು ಈ ಕಾರ್ಯಕ್ರಮವನ್ನು ನಡೆಸಿಕೊಡ್ಬೇಕಂತ ಅವರಲ್ಲಿ ವಿನಂತಿಯನ್ನು ಮಾಡ್ಕೊತೀನಿ। ಬೋಲೋ ಭಾರತ್ ಮಾತಾ ಕಿ। ಕಾರ್ಯಕ್ರಮಕ್ಕೆ ಆಗಮಿಸಿದಂತ ಎಲ್ಲ ಕಲಾ ಪ್ರೇಮಿಗಳಿಗೆ ಸ್ವಾಗತ ಕೋರುತ್ತಾ ಖಾನಾಪುರ ತಾಲೂಕಿನ ಔರೋಳಿ ಗ್ರಾಮದಲ್ಲಿ ಮಕರ ಸಂಕ್ರಾಂತಿಯ ನಿಮಿತ್ತವಾಗಿ ಬಹಳ ಅದ್ಭುತವಾಗಿ ಇವತ್ತಿನ ದಿವಸ ಈ ಒಂದು ನಾಟಕ ಕಾರ್ಯಕ್ರಮಕ್ಕೆ ಸುತ್ತಮುತ್ತಲಿನ ಎಲ್ಲ ಕಲಾ ಪ್ರೇಮಿಗಳು ಆಗಮಿಸಿದ್ದೀರಿ। ಮೊದಲು ನಿಮ್ಗೊಂದು ಜೋರಾದ ಚಪ್ಪಾಳೆ। ನಾವು ಹೊಡೆಯೋಣ, ನೀವು ಹೊಡಿತಾರೋ? ಸ್ನೇಹಿತರೆ, ಇವತ್ತಿನ ದಿವಸ
ನಮ್ಮ ಅವರೊಳ್ಳಿ ಬಿಳಿಕಿ ಹಿತರಕ್ಷಣಾ ವೇದಿಕೆ ವತಿಯಿಂದ ಬಹಳ ಅದ್ಭುತವಾದಂತ ಈ ಒಂದು ನಾಟಕ ಕಲೆ ಉಳಿಯುವಂತ ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮವು ಇವತ್ತಿನ ದಿವಸ ಹಮ್ಮಿಕೊಳ್ಳಲಾಗಿದೆ. ನೀವೆಲ್ಲರೂ ನೋಡಬಹುದು, ಫೇಸ್ಬುಕ್ ಆಯ್ತು, ಇನ್ಸ್ಟಾಗ್ರಾಮ್ ಆಯ್ತು, ಸೋಷಿಯಲ್ ಮೀಡಿಯಾ ಯೂಟ್ಯೂಬ್ ದಲ್ಲಿ ಅವರೊಳ್ಳಿ ಸ್ಕೂಲ್ ಅನ್ನು ಮಾದರಿ ಸ್ಕೂಲ್ ಆಗಿ ಮಾಡಿಕಸ ಖಾನಾಪುರ ತಾಲೂಕಿನಲ್ಲಿ ಇಂಥ ಒಂದು ಸ್ಕೂಲ್ ಇಲ್ಲ ಆ ತನ್ನಾಗಿ ಮಾಡಿದಂತ ಕೀರ್ತಿ ಈ ಅವರೊಳ್ಳಿ ಬಿಳಿಕಿ ಹಿತರಕ್ಷಣಾ ವೇದಿಕೆಗೆ ಸಲ್ಲಿಸುತ್ತದೆ. ಯಾಕಂತಂದ್ರೆ ಇವತ್ತಿನ ದಿವಸ ಕಾರ್ಯಕ್ರಮ ಬಹಳ ಜನ ಅನ್ಕೋಬಹುದು 40 ರೂಪಾಯಿ ಅಮೌಂಟ್ ಇಟ್ಟಿದ್ದಾರೆ ಅಂತ ಹೇಳ್ಕಸ, ಈ 40 ರೂಪಾಯಿ ನಿಮ್ಗೆ ದೊಡ್ಡದಲ್ಲ. ಯಾಕಂತಂದ್ರೆ ಬಡ ಮಕ್ಕಳು ಏನು ಶಿಕ್ಷಣ ಕಲಿತಾ ಇದ್ದಾರೆ ಇವತ್ತಿನ ದಿವಸ, ನಮ್ಮ ಎಲ್ಲ ಮುದ್ದ ಮಕ್ಕಳು ಶಿಕ್ಷಣದಿಂದ ವಂಚಿತ ಆಗಿ ಇವತ್ತಿನ ದಿವಸ ನೀವು ಬೇರೆ ಬೇರೆ ಸ್ಕೂಲ್ಗೆ ಹೋದ್ರೆ ಏನ್ ಕೊಡ್ತಾರೆ ಅಂತಂದ್ರೆ ಮಿನಿಮಮ್ ವರ್ಷಕ್ಕೆ 40 ರಿಂದ 50 ಸಾವಿರ ರೂಪಾಯಿ ಕೊಡ್ತಾ ಇದ್ದೀರಿ. ಆದ್ರೆ ಅವರೊಳ್ಳಿ ನಾಟಕ 40 ರೂಪಾಯಿ ಯಾಕೆ ಕೊಡ್ಬೇಕಂತ ಹೇಳಿ ಲೆಕ್ಕ ಕೇಳ್ತಾರೆ. 40 ರಿಂದ 50 ಸಾವಿರ ರೂಪಾಯಿ ಕೊಡೋದು ಬೆಟ್ರು, 40 ರೂಪಾಯಿ ನಾಟಕ ನೋಡೋದು ಭಾಳ ಬೆಟ್ರು ಅಂತ ಹೇಳ್ಕಸ ಈ ಒಂದು ಪ್ರಶ್ನೆ ನಿಮ್ಮಲ್ಲಿ ಮೂಡಿಸ್ಬೇಕಾಗಿದೆ. ಯಾಕಂತಂದ್ರ ಇವತ್ತಿನ ದಿವಸ ಬಂದಂತ ಈ ಒಂದು ಹಣವನ್ನು ನೀವು ನೋಡಬಹುದು. ಇವತ್ತಿನ ದಿವಸ ಜ್ಯೋತಿಬಾ ಗೆಳೆಯರ ಬಳಗ ಟೀಮ್ ಇರಬಹುದು, ಆ ಎಲ್ಲ ಬಳಗದವರು ಇವತ್ತಿನ ದಿವಸ ಬಹಳ ಅದ್ಭುತವಾಗಿ ಅವರೊಳ್ಳಿ ಒಂದು ಶಾಲೆಯನ್ನು ಇಷ್ಟ ಎತ್ತರಕ್ಕೆ ಕರ್ಕೊಂಡು ಹೋಗಿದ್ದಾರೆ ಅಂತಂದ್ರ ಬೇರೆ ತಾಲೂಕಿನವ್ರು ಬಂದು ಅವರೊಳ್ಳಿ ಶಾಲೆ ಹೆಂಗೈತೆ ನೋಡುವಂತ ಇವತ್ತಿನ ಪರಿಸ್ಥಿತಿ ನಿರ್ಮಾಣವಾಗೈತೆ. ಅದ್ರ ಜೊತೆಗೆ ಅವರು ಇನ್ನೊಂದು ಹಂತದಲ್ಲಿ ಹೋಗಿ ಬಿಳಿಕಿ ಶಾಲೆಯನ್ನ ಡೆವಲಪ್ಮೆಂಟ್ ಮಾಡಿದ್ದಾರೆ. ಅದ್ರ ಜೊತೆಗೆ ಚಿಕ್ಕಂಗ್ರೋಳಿ ಶಾಲೆಯನ್ನು ತೆಗೆದುಕೊಂಡಿದ್ದಾರೆ. ಅದಾದ್ಮೇಲೆ ಆ ಒಂದು ಕನಸಿನಂತೆ ನಮ್ಮ ದೇವಲತಿ ಶಾಲೆ ಇದ ಮಾದರಿಯಲ್ಲಿ ಸಹಿತ ನಮ್ಮ ಬಸವರಾಜ್ ತಳವಾರ್ ಮತ್ತು ಜಯವಂತ್ ತಿಳಲ್ಕರ್ ಇವರ ಒಂದು ಮಾರ್ಗದರ್ಶನದಲ್ಲಿ ನಮ್ಮ ಶಾಲೆಗೆ ನಮ್ಮ ಕೊಡುಗೆ, ನಮ್ಮೂರ ಶಾಲೆಗೆ ನಮ್ಮ ಕೊಡುಗೆ, ಈ ಒಂದು ಶೀರ್ಷಿಕೆಯಲ್ಲಿ ನಾವು ಪ್ರಾರಂಭವಾದಂತ ಖಾನಾಪುರ ತಾಲೂಕಿನಲ್ಲಿ ಈ ಒಂದು ಹಂತ ಹಂತವಾಗಿ ಬಂದಿದೆ. ಆ ಕಾರಣಕ್ಕೆ ಇವತ್ತಿನ ದಿವಸ ಪ್ರತಿ ವರ್ಷ ನಾಟಕ ಮಾಡುವಂತ ಉದ್ದೇಶ ಇಷ್ಟ. ಬಂದಂತ ನೀವು ಕೊಟ್ಟಂತ ಹಣವನ್ನು ಶಾಲೆಗಳಿಗೆ, ಬಡ ಮಕ್ಕಳಿಗೆ ಅದನ್ನು ಉಪಯೋಗ ಮಾಡಿ ಉನ್ನತವಂತ ಶಿಕ್ಷಣ ಕೊಡುವಂತ ಇದೇ ಒಂದು ಉದ್ದೇಶ. ನೀವು ಶಾಲೆಗೆ ಬಂದಂತವ್ರು ಬೇರೆ ಊರನ್ನವ್ರು ಬಹಳ ಜನ ಬಂದಿರಿ. ಇಲ್ಲಿ ನಮ್ಮ ಕೊಡಚಾರಿ ಇರ್ಬೋದು, ಚಿಗದಿಂಗ್ ಕೋಪ್, ಪಾರೇಶ್ವಾಡ್, ಸುತ್ತಮುತ್ತ ಎಮಿನ್ ಕೋಪ್ ಇರ್ಬೋದು, ಸುತ್ತಮುತ್ತ ಹಳ್ಳಿಂತ ಎಲ್ಲ ಬಂದಿದ್ದೀರಿ. ಒಂದು ದಿವಸ ನೀವು ಫ್ರೀ ಇದ್ದಾಗ ಅವರೊಳ್ಳಿ ಶಾಲೆಗೆ ಬರ್ರಿ. ಅವರೊಳ್ಳಿ ಶಾಲೆ ಯಾವ ತರನಾಗ ಆಗೈತೆ, ಯಾವ ತರನಾಗ ಡೆವಲಪ್ಮೆಂಟ್ ಆಗೈತೆ, ಅಲ್ಲಿ ಶಿಕ್ಷಕರು ಯಾವ ತರನಾಗ ಶಾಲೆ ಕಲಿಸ್ತಿದ್ದಾರೆ, ಅಲ್ಲಿರುವಂತ STMC ಅಧ್ಯಕ್ಷರಿರ್ಬೋದು, ಸರ್ವ ಸದಸ್ಯರಿರ್ಬೋದು, ಅದ್ರ ಜೊತೆಗೆ ಹಿತರಕ್ಷಣಾ ವೇದಿಕೆಯವರು ಶಾಲೆಯನ್ನು ಯಾವ ತರನಾಗ ಡೆವಲಪ್ಮೆಂಟ್ ಮಾಡಿದಾರೆ ಅನ್ನೋದು ನೀವು ನೋಡುವಂತ ಬಹಳ ವಿಷಯ. ಯಾಕಂದ್ರೆ ಇವತ್ತಿನ ದಿವಸ ಮಕ್ಕಳಿಗೆ ಮುಖ್ಯವಾಗಿ ಬೇಕಾಗಿದ್ದು ಶಿಕ್ಷಣ. ಶಿಕ್ಷಣ ಇದ್ರೆ ಮಾತ್ರ ಎಲ್ಲ ಮಾಡೋ ಸಾಧ್ಯತೆ. ಹೆಂಗ ನಮ್ಮ ರೈತರು ಹೆಂಗ ಇವತ್ತಿನ ದಿವಸ ಮುಂದುವರಿತಾ ಇದ್ದಾರೆ, ಹಂಗ ಶಿಕ್ಷಣ ಕೊಟ್ಟರು ಸಹಿತ ಅದೇ ತರನಾಗಿ ಮುಂದುವರೋ ಸಾಧ್ಯತೆ ಅನ್ನುವಂತ ಕೊಟ್ಟಂತ ಬಂದಂತ ಎಲ್ಲ ಅತಿಥಿ ಮೋಹಿದರು ಕೊಟ್ಟಂತ ಹಣವು ಸಹಿತ ದುರುಪಯೋಗ ಆಗದೆ ಆ ಎಲ್ಲ ಹಣವು ಸಹಿತ ಆ ಮಕ್ಕಳ ಶಿಕ್ಷಣಕ್ಕೋಸ್ಕರ ಹೋಗ್ತಾ ಅಂತ ಹೇಳುವಂತ ನಿಟ್ಟಿನಲ್ಲಿ ಹೇಳುತ್ತಾ ಮತ್ತೊಮ್ಮೆ ಮಗದೊಮ್ಮೆ ಎಲ್ಲರಿಗೂ ಸ್ವಾಗತ ಕೋರುತ್ತಾ ಇವತ್ತಿನ ಈ ಒಂದು ಕಾರ್ಯಕ್ರಮದ ಪಾವನ ಸಾನ್ನಿಧ್ಯವನ್ನು ವಹಿಸಿದಂತ ನಮ್ಮ ನಿಮ್ಮೆಲ್ಲ ನಡೆದಾರುವ ದೇವರು, ಅದೇ ತರನಾಗಿ ನಮ್ಮ ಅವರೊಳ್ಳಿ ಬಿಳಿಕಿ ಗ್ರಾಮದಲ್ಲಿ ಇತಿಹಾಸ ಸೃಷ್ಟಿ ಮಾಡಿಸುವಂತ ಒಂದು ಸುಮಾರು 5 ಕೋಟಿ ರೂಪಾಯಿ ವೆಚ್ಚದಲ್ಲಿ ಬಹಳ ಅದ್ಭುತವಾಗಿ ಶಾಂಡಿಲೇಶ್ವರ ಮಠವನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ. ಇದು ಒಂದು ಇತಿಹಾಸ ಅಂತ ಹೇಳ್ಬೋದು. ನಮ್ಮ ಖಾನಾಪುರ ತಾಲೂಕಿನ ಹಲಸಿ ಒಂದು ಬಿಟ್ರೆ ಇಂಥ ಒಂದು ದೇವಸ್ಥಾನ ಎಲ್ಲೂ ಇಲ್ಲ. ಅಂತ ಒಂದು ಐತಿಹಾಸಿಕ ಒಂದು ಅವರೊಳ್ಳಿ ಗ್ರಾಮದಲ್ಲಿ ಮುಂದಿನ ಒಂದು ವಾತಾವರಣದಲ್ಲಿ ಸುಮಾರು 50 ವರ್ಷ ಬಿಟ್ಟು ನೋಡಿದ್ರೆ ಎಲ್ಲ ಒಂದು ಪ್ರವಾಸಿ ತಾಣ ಆಗಬೇಕು ಅಂತ ಒಂದು ನಿಟ್ಟಿನಲ್ಲಿ ಬಹಳ ಅದ್ಭುತವಾದಂತ ಒಂದು ದೇವಸ್ಥಾನವನ್ನು ಇವತ್ತಿನ ದಿವಸ ಮಹಾಸ್ವಾಮಿಗಳು ನಿರ್ಮಾಣ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಯಾವುದೋ ಒಂದು ಶುಭ ಕಾರ್ಯ ಬಂದ್ರೆ ಅದಕ್ಕೆ ಅಡ್ಡಿ ಅಡಗಾಲ ಬರೋದು ನಿಶ್ಚಿತ. ಅದ್ರ ಸಹಿತ ಧೈರ್ಯ ಗುಂದದೆ ಇವತ್ತಿನ ದಿವಸ ನಮ್ಮ ಮಹಾಸ್ವಾಮಿಗಳು ಮುಂದೆ ನಡೀತಾ ಇದ್ದಾರೆ. ಅದ್ರ ಜೊತೆಗೆ ಸುತ್ತಮುತ್ತ ಎಲ್ಲ ಗ್ರಾಮಸ್ಥರು, ಅವರೊಳ್ಳಿ ಬಿಳಿಕಿ ಗ್ರಾಮದ ಎಲ್ಲ ಹಿರಿಯರು ಅದಕ್ಕೆ ಅವರು ಪ್ರೋತ್ಸಾಹನ ಕೊಡ್ತಾ ಇದ್ದಾರೆ. ಆ ಒಂದು ನಿಟ್ಟಿನಲ್ಲಿ ಇವತ್ತಿನ ದಿವಸ ನಮ್ಮ ನಡೆದಾಡೋ ದೇವರೆಂದೇ ಖ್ಯಾತಿಯಾದಂತಹ ಚನ್ನಬಸವ ದೇವರು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದ್ದಾರೆ. ನಿಮ್ಮೆಲ್ಲರ ಪರವಾಗಿ ಜೋರಾದ ಚಪ್ಪಾಳೆ ಮೂಲಕ ಅವರಿಗೆ ನಾವು ಇವತ್ತಿನ ದಿವಸ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಅವರಿಗೆ ಸತ್ಕರಿಸಬೇಕೆಂದು ಕೇಳ್ಕೊತಾ ಇದ್ದೇವೆ. ಕಾರ್ಯಕ್ರಮದ ಪಾವನ ಸಾನ್ನಿಧ್ಯವನ್ನು ವಹಿಸಿದಂತ ಶ್ರೀಗಳಿಗೆ ಧನ್ಯವಾದ ಕೋರುತ್ತಾ ಈ ಒಂದು ನಾಟಕ ನಡೆಯಲು ಹಲವಾರು ಕೈಗಳು ಬೇಕಾಗುತ್ತವೆ. ಅದರಂತೆ
ನಮ್ಮ ಔರೋಳಿ ಗ್ರಾಮದ ಯುವ ಉತ್ಸಾಹಿ ನಮ್ಮ ಹೊಸ ಬೆಳಕು ಸೊಸೈಟಿಯ ಮಾಜಿ ಅಧ್ಯಕ್ಷರು, ಅದರ ಜೊತೆಗೆ ಔರೋಳಿ ಬೆಳಕಿ ಹಿತರಕ್ಷಣಾ ವೇದಿಕೆಯ ಸಕ್ರಿಯ ಸದಸ್ಯರಂತ ಜ್ಯೋತಿಬಾ ಬರ್ಮಪ್ಪನವರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದಾರೆ. ಅವ್ರಿಗೂ ಸಹಿತ ಗ್ರಾಮದ ವತಿಯಿಂದ ತುಂಬು ಹೃದಯದ ಸ್ವಾಗತ ಕೋರುತ್ತಾ ಅವರನ್ನು ಸತ್ಕರಿಸಬೇಕೆಂದು ನಾನು ಕೇಳ್ಕೊತಾ ಇದ್ದೇನೆ. ಕರುನಾಡ ತಾಯಿ ಸದಾ ಚಿನ್ಮಯಿ, ಕರುನಾಡ ತಾಯಿ ಸದಾ ಚಿನ್ಮಯಿ, ನಮ್ಮ ದೇವಾಲಯ ದೇವಾಲಯ ದೇವಾಲಯ. ಧನ್ಯವಾದಗಳು. ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಖಾನಾಪುರ ತಾಲೂಕಿನ ಮಾಜಿ ಶಾಸಕರು ಅರವಿಂದನ ಪಾಟೀಲ್ ಬರಬೇಕಾಗಿತ್ತು. ಮತ್ತೊಂದು ಜಾಂಬೋಟಿ ಗ್ರಾಮದಲ್ಲಿ ಕಾರ್ಯಕ್ರಮ ಹೋಗುವುದರಿಂದ ತಡ ಆದ್ರೂ ಆತು, ನಾನು 12 ಗಂಟೆಗಾದ್ರೂ ಬಂದು ಹೋಗ್ತಾ ಅಂತ ಇದ್ದಾರೆ. ಅವರ ಸುಪುತ್ರರು ಆದಂತ ರಾಜವರ್ಧನ್ ಅವರು ಆಗಮಿಸಿದ್ದಾರೆ. ಒಂದು ವಿಷಯ ಹೇಳಲೇಬೇಕು, ಔರೋಳಿ ಈ ಒಂದು ಜಾತ್ರೆಯಲ್ಲಿ ಬಹಳ ಅದ್ಭುತವಾಗಿ ದ್ಯಾಮವ್ವನ ಜಾತ್ರೆಯಲ್ಲಿ ರೋಡ್ಗಳ ಕೆಲಸವನ್ನು ಫಸ್ಟ್ ಅವರು ಕಾಂಟ್ರಾಕ್ಟರ್ ಆಗಿ ಕೆಲಸ ಸೇರಿದ ನಂತರ ಬಹಳ ಅದ್ಭುತವಾಗಿ ಬೆಳಕಿ ಮತ್ತು ಔರೋಳಿ ಗ್ರಾಮದಲ್ಲಿ ಕೆಲಸವನ್ನು ಮಾಡಿ ಇವತ್ತಿನ ದಿವಸ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದಾರೆ. ರಾಜವರ್ಧನ್ ಪಾಟೀಲ್ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಸ್ವಾಗತ ಕೋರುತ್ತಾ ಅವರನ್ನು ಸಹಿತ ಸತ್ಕರಿಸಬೇಕೆಂದು ಕೇಳ್ಕೊತಾ ಇದ್ದೇನೆ. ಧನ್ಯವಾದಗಳು. ಅದೇ ತರನಾಗಿ ಇವತ್ತಿನ ಕಾರ್ಯಕ್ರಮದ ಇನ್ನೊಬ್ಬರು ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂತ ನಮ್ಮ ಖಾನಾಪುರ ತಾಲೂಕಿನ ಬಿಜೆಪಿಯ ಕಾರ್ಯಕರ್ತರು, ಅದರ ಜೊತೆಗೆ ದೇಮಿನ್ಕೊಪ್ಪ ಗ್ರಾಮದ ಹಿರಿಯರು ಆದಂತಹ ನಮ್ಮ ಹನುಮಂತಣ್ಣ ಪಾಟೀಲ್ ಅವರು ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದಾರೆ. ಅವ್ರಿಗೂ ಸಹಿತ ಸ್ವಾಗತ ಸುಸ್ವಾಗತ. ಕರುನಾಡ ತಾಯಿ ಚಿನ್ಮಯಿ, ಕರುನಾಡ ತಾಯಿ ಚಿನ್ಮಯಿ, ಈ ನಮ್ಮ ಧನ್ಯವಾದಗಳು. ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಔರೋಳಿ ಗ್ರಾಮದ ಯುವ ಉತ್ಸಾಹಿಗಳು, ಬಿಜೆಪಿ ನಾಯಕರು, ಗ್ರಾಮ ಪಂಚಾಯಿತಿ ಸದಸ್ಯರಾದಂತಹ ಈ ಒಂದು ನಮ್ಮ ಹಿತರಕ್ಷಣಾ ವೇದಿಕೆಯ ಕಾರ್ಯಕ್ರಮಕ್ಕೆ ಎಲ್ಲ ರೀತಿಯ ಸಹಾಯ ಸಹಕಾರ ಮಾಡುವಂತ ನಮ್ಮ ರಾಜಗೌಡ ಪಾಟೀಲ್ ಅವರು ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದಾರೆ. ಅವ್ರಿಗೂ ಸಹಿತ ಸ್ವಾಗತ ಸುಸ್ವಾಗತ. ಜೀನಿನ ಬಳೆಯು ಹಾಲಿನ ಬಳೆಯು ಧನ್ಯವಾದಗಳು. ಅದೇ ತರನಾಗಿ ಚಿಗರಿಂಕೊಪ್ಪ ಗ್ರಾಮದ ಹಿರಿಯರು, ನಮ್ಮ ಬಿಜೆಪಿಯ ಕಾರ್ಯಕರ್ತರು ಆದಂತಹ ಅಶೋಕ್ ಗೌಡ್ರು ಪಾಟೀಲ್ ಅವರು ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದಾರೆ. ಅವ್ರಿಗೂ ಸಹಿತ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಧನ್ಯವಾದಗಳು. ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ನಮ್ಮ ಮುಗುಳ್ಯಾಳ ಗ್ರಾಮದ ಯುವ ಉತ್ಸಾಹಿಗಳು, ಬಿಜೆಪಿ ಕಾರ್ಯಕರ್ತರು, ಅದೇ ತರವಾಗಿ ನಮ್ಮ ಜ್ಯೋತಿಬಾ ಅವರ ಪ್ರತಿಯೊಂದು ಕಾರ್ಯಕ್ರಮಕ್ಕೆ ಹೆಗಲಿಗೆ ಕೊಟ್ಟು ನಡೆಯುವಂತಹ ನಮ್ಮ ಅಪ್ಪಿಯನ್ನ ಟಕೇಕರ್, ಮಾರುತಿಯನ್ನ ಟಕೇಕರ್ ಅವರು ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದಾರೆ. ಅವ್ರಿಗೂ ಸಹಿತ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂತ ದೇಮಿನ್ಕೊಪ್ಪ ಗ್ರಾಮದ ಹಿರಿಯರು, ಉತ್ಸಾಹಿಗಳಾದಂತಹ ಅರ್ಜುನ್ ಗೌಡ ಪಾಟೀಲ್ ಅವರು ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದಾರೆ. ಅವ್ರಿಗೂ ಸಹಿತ ಸ್ವಾಗತ ಸುಸ್ವಾಗತ. ಮಕ್ಕಳು ನುಡಿದರೆ ಸಕ್ಕರೆ, ಪ್ರೀತಿಯ ನೀತಿಯ ಮಾತುಗಳಲ್ಲಿ. ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಖಾನಾಪುರ ತಾಲೂಕಿನಲ್ಲಿ ಕನ್ನಡದ ಕಂಪವನ್ನು ಸೂಸುವಂತ ಬಹಳ ಅದ್ಭುತವಾಗಿ ಈ ಒಂದು ವರ್ಷ ನವೆಂಬರ್ 1 ಕಾರ್ಯಕ್ರಮ ಜೊತೆಗೆ ಬೇಡಿ ಗ್ರಾಮದಲ್ಲಿ ನಾಟಕ ಇರಬಹುದು, ಹಲವಾರು ನಿಮ್ಮಂತ ಯುವಕರಿಗೆ ಪ್ರೋತ್ಸಾಹ ಕೊಡುವಂತ ನಿಟ್ಟಿನಲ್ಲಿ ಬಹಳಷ್ಟು ಮಹನೀಯರನ್ನು ಸತ್ಕರಿಸಿದಂತ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯ ತಾಲೂಕಾ ಅಧ್ಯಕ್ಷರಂತ ವಿಠಲನ ಹಿಂಡಲ್ಕರ್ ಅವರು ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದಾರೆ. ಅವ್ರಿಗೂ ಸಹಿತ ಸ್ವಾಗತ ಸುಸ್ವಾಗತ. ಹುಟ್ಟಿದರೆ
ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ರಾಜು ಚೌಲಿಗೆ ಅವರು ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದಾರೆ. ಅವ್ರಿಗೂ ಸಹಿತ ಸ್ವಾಗತವನ್ನು ಕೋರಬೇಕೆಂದು ಕೇಳ್ಕೊತಾ ಇದ್ದೇನೆ. ಯುವ ಉತ್ಸಾಹಿಗಳು ಸಾಹಿತಿಗಳು ಆದಂತಹ ನಮ್ಮ ಬಸವರಾಜ್ ತಳವಾರ್ ಅವರು ಇದೇ ತರನಾಗಿ ನಮ್ಮ ದೇವಲತ್ತಿ ಶಾಲೆಯನ್ನು ಬಹಳ ಅದ್ಭುತವಾಗಿ ಆ STMC ಮೂಲಕ ಮುನ್ನಡೆ ಸಾಗಿಸುತ್ತಾ ಇವತ್ತಿನ ದಿವಸ ಹಲವಾರು ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ. ಅವರು ಸಹಿತ ಒಬ್ಬ ಉತ್ತಮ ನಾಟಕ ಕಲಾವಿದರು. ಅದ್ಭುತವಾದಂತ ಒಂದು ರಂಗಾಯಣದ ಮೂಲಕ ನಾಟಕವನ್ನು ಮಾಡ್ತಾ ಇದ್ದಾರೆ. ಯುವ ಸಾಹಿತಿಗಳು ಅಂತ ಹೇಳಿ ನಾವು ಬಿರುದು ಕೊಟ್ಟಿದ್ದೇವೆ. ಬಸವರಾಜ್ ತಳವಾರ್ ಸರ್ ಅವರಿಗೆ ಸಹಿತ ನಿಮ್ಮೆಲ್ಲರ ಪರವಾಗಿ ಸ್ವಾಗತ ಕೋರ್ತಾ ಇದ್ದೇವೆ. ದೇವಲತ್ತಿ ಗ್ರಾಮದ ಯುವ ಉತ್ಸಾಹಿಗಳಂತ ಸಾಗರ್ ಅವರು ಸಹಿತ ಟಕೇಕರ್ ಅವರು ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದಾರೆ. ಅವ್ರಿಗೂ ಸಹಿತ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಸೂರಜ್ ಟಕೇಕರ್ ಖಾನಾಪುರ ತಾಲೂಕಿನ ಕರ್ನಾಟಕ ರಕ್ಷಣಾ ವೇದಿಕೆಯ ಕಂಪನ್ನು ಬೆಳೆಸುವಂತ ನಿಟ್ಟಿನಲ್ಲಿ ನಮ್ಮ ಹೊಸ ಬೆಳಕು ಸೊಸೈಟಿಯ ಉಪಾಧ್ಯಕ್ಷರಂತ ಜೈವತ್ ನಿರ್ಗಲ್ಕರ್ ಅವರಿಗೂ ಸಹಿತ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಕರ್ನಾಟಕ ರಕ್ಷಣಾ ವೇದಿಕೆಯ ಒಂದು ಪಥವನ್ನು ಆ ಒಂದು ಜೋಡಿಯನ್ನು ಸಾಗಿಸುವಂತ ನಿಟ್ಟಿನಲ್ಲಿ ಬಹಳ ಅದ್ಭುತವಾದ ಕೆಲಸ ಮಾಡ್ತಾ ಇರುವುದು ನಮ್ಮ ಭರತೇಶನ ಜೋಳದವರು. ಅವ್ರಿಗೂ ಸಹಿತ ನಿಮ್ಮೆಲ್ಲರ ಪರವಾಗಿ ಜೋರಾದ ಚಪ್ಪಾಳೆ ಮೂಲಕ ಸ್ವಾಗತ. ಬಸವಂತಗೌಡ ಪಾಟೀಲ್ ದೇಮೆನ್ಕೊಕ್ ಗ್ರಾಮದ ಯುವ ಉತ್ಸಾಹಿಗಳು. ನಾವು ಕೆಂಪನನ್ನ ಅಂತ ಹೆಸರು ಗೊತ್ತಿಲ್ಲ. ಅವ್ರಿಗೂ ಸಹಿತ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಅವರೋಳಿ ಗ್ರಾಮ ಅಂತಂದ್ರ ನಿಮ್ಗೆಲ್ಲ ನೆನಪಿರೋದು KMF. ಬಹಳ ಅದ್ಭುತವಾದಂತ ಒಂದು ಸಂಸ್ಥೆ. ಯಶವಂತನ ಕೊಡೋಳಿಯರು ಇರ್ಬೋದು, ಎಲ್ಲರೂ ಕೂಡಿಸಿದ ಒಂದು KMF ಸಂಸ್ಥೆಯನ್ನು ಬಹಳ ಅದ್ಭುತವಾಗಿ ನಡೆಸಿಕೊಂಡು ಬಂದಿದ್ದಾರೆ. KMF ಅಧ್ಯಕ್ಷರ ಅಂತ ನಮ್ಮ ವಿಠಲನ ಪಾಟೀಲ್ ಅವರು ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದಾರೆ. ಅವ್ರಿಗೂ ಸಹಿತ ಸ್ವಾಗತ ಸುಸ್ವಾಗತ. ದೇಮಿನ್ಕೊಕ್ ಗ್ರಾಮದ ಯುವ ಉತ್ಸಾಹಿಗಳು ಅಂತ ಬಾಳಗೌಡ ಪಾಟೀಲ್ ಅವರಿಗೂ ಸಹಿತ ನಿಮ್ಮೆಲ್ಲರ ಪರವಾಗಿ ಸ್ವಾಗತ ಸುಸ್ವಾಗತ. ಜನ್ಮ ನೀಡುತ್ತಾರೆ ನನ್ನ ತಾಯಿ, ವೀರೇಶ್ ದೇವರಮನಿ ಮತ್ತು ಚಂದ್ರಗೌಡ ಪಾಟೀಲ್ ದಯಮಾಡಿ ಎಲ್ಲಿದ್ರು ವೇದಿಕೆಯ ಮೇಲೆ ಬರಬೇಕೆಂದು ಅವರಲ್ಲಿ ವಿನಂತಿ ಕೇಳ್ಕೊತಾ ಇದ್ದೇವೆ. ಮಾತು ನೀಡುತ್ತಾರೆ ಕನ್ನಡ ತಾಯಿ, ಪಾಪ ಕಳೆಯುತ್ತಾಳೆ ಕಾವೇರಿ ತಾಯಿ, ಜನ್ಮ ನೀಡುತ್ತಾರೆ. ನಮ್ಮ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದಂತ ಎಮ್ಮೋಜನ್ ಅವರವರು ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದಾರೆ. ಅವ್ರಿಗೂ ಸಹಿತ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಬಿಜೆಪಿಯ ಯುವ ಮುಖಂಡರು ಅಂತ ಮೋಹನನ ಹಿರ್ಕಿ ಅವರು ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದಾರೆ. ಅವ್ರಿಗೂ ಸಹಿತ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ವಿಜಯ್ ಕಮ್ಮಾರ್ ಗಂದಿಯೋಡ ಗ್ರಾಮದ ಯುವ ಉತ್ಸಾಹಿಗಳು. ಅವ್ರಿಗೂ ಸಹಿತ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ನಮ್ಮ ಸ್ವಾಮಿ ಮಾಲೀಕರು ಅವ್ರಿಗೂ ಸಹಿತ ಸ್ವಾಗತ ಸುಸ್ವಾಗತ. ಗ್ರಾಮದ ಹಿರಿಯರು ಅಂತ ಮಲ್ಕಪ್ಪನ ಕೊಡೋಳಿ ಅವರು ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದಾರೆ. ಜೋರಾದ ಚಪ್ಪಾಳೆ ಮೂಲಕ ಗ್ರಾಮದ ಹಿರಿಯರಿಗೆ ಸ್ವಾಗತ ಸುಸ್ವಾಗತ. ಬಿಜೆಪಿಯ ನಮ್ಮ ಸಕ್ರಿಯ ಕಾರ್ಯಕರ್ತರು, ಕೊಡ್ಚಾ ಗ್ರಾಮದ ಯುವ ಉತ್ಸಾಹಿಗಳು ಕಲೆಯನ್ನ ನಾಟಕದ ಕಲೆ ಮಾಡ್ತಾರೆ. ಅದರಂತೆ ಬಹಳ ಖಾನಾಪುರ ತಾಲೂಕಿನಲ್ಲಿ ಹೆಸರು ಮಾಡಿದ್ರು. ಬಹಳ ಅದ್ಭುತವಾದ ತೇರಿರ್ಬೋದು. ಯಾಕಂತಂದ್ರ ನಾವು ಎಲ್ಲ ತರ ಅಂತ ಒಂದು ಕಲೆ ನೋಡ್ಬೋದು. ಇವತ್ತಿನ ದಿವಸ ಬಡಗಿತನ ಒಂದು ಕಲೆ, ಆ ಒಂದು ಕಲೆಯಲ್ಲಿ ಸಹಿತ ಬಹಳ ಅದ್ಭುತವಾದ ಕೆಲಸ ಮಾಡುವಂತ ನಮ್ಮ ಸಹದೇವಣ್ಣ ಅವ್ರಿಗೂ ಸಹಿತ ಸ್ವಾಗತ ಸುಸ್ವಾಗತ. ಚಾತ್ಗಾಂವ್ ಗ್ರಾಮದ ಯುವ ಉತ್ಸಾಹಿಗಳು ಅಂತ ಕೊಡಚೋಡ ಗ್ರಾಮದ ನಂದಕುಮಾರ್ ಬಾಳೆಕುಂಡ್ರಿ ಅವರಿಗೂ ಸಹಿತ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಅವ್ರಿಗೂ ಸಹಿತ ಸ್ವಾಗತ ಸುಸ್ವಾಗತ. ಯಾವುದೇ ಕಾರ್ಯಕ್ರಮ ಇದ್ರೂ ನಮ್ಮ ಪೊಲೀಸ್ ಇಲಾಖೆ ಪಾತ್ರ ಬಹಳ
ಇರ್ತದೆ. ಇದು ಕಾರ್ಯಕ್ರಮ ಅಷ್ಟಲ್ಲ, ಪ್ರತಿಯೊಂದು ಹಂತದಲ್ಲಿ ಇರುತ್ತದೆ. ನಮ್ಮ ಬಾದಾಮಿ ಸರ್ ಅವರು ಒಂದು ಸಾಹಿತಿಗಳು ಇರ್ಬೋದು, ಬಹಳ ಉತ್ಸಾಹಿ ಅವರು. ಕಾರ್ಯಕ್ರಮ ನಾಟಕ ಅಂತಂದ್ರೆ ಪ್ರತಿಯೊಂದು ಹಂತದಲ್ಲಿ ಅವರು ನಮ್ಮನ್ನು ಕರೀರಿ ಅಂತ ಹೇಳ್ತಾರೋ. ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದಂತ ಬಾದಾಮಿ ಸರ್ ಅವರು ನಂದಗಡ ಪೊಲೀಸ್ ಠಾಣೆ ಅವ್ರಿಗೂ ಸಹಿತ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಅವ್ರಿಗೂ ಸಹಿತ ಸತ್ಕರಿಸಬೇಕೆಂದು ಕೇಳ್ಕೊತಾ ಇದ್ದಾರೆ. ಒಂದು ನಿಮಿಷ ಶಾಂತ ಶಾಲೆ ಓದಿಸಿ ಅವರನ್ನು ಸಹಿತ ಸತ್ಕರಿಸಬೇಕೆಂದು ಕೇಳ್ಕೊತಾ ಇದ್ದೇನೆ. ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂತ ನಮ್ಮ ಸುಭಾಷ್ ಕರ್ಯಾನ್ ಅವರು ಮಾಜಿ ಗ್ರಾಮ ಪಂಚಾಯತಿ ಸದಸ್ಯರು, ಅವ್ರಿಗೂ ಸಹಿತ ಪುಷ್ಪಗುಚ್ಛ ಕೊಟ್ಟು ಅವರನ್ನು ಸತ್ಕರಿಸಬೇಕೆಂದು ಕೇಳ್ಕೊತಾ ಇದ್ದೇನೆ. ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಯುವ ಉದ್ದಿಮೆದಾರರು, ಬಡಸ್ ಗ್ರಾಮದ ಯುವ ಉತ್ಸಾಹಿಗಳು, ಹೊಸಬೆಳಕು ಸೊಸೈಟಿಯ ಉಪಾಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸುವಂತ ನಮ್ಮ ಮಂಜುನಾಥ್ ಅಲಾಬದಿ ಇವತ್ತಿನ ದಿವಸ ಈ ನಾಟಕಕ್ಕೆ 5,001 ರೂಪಾಯಿ ಕೊಡುವಂತ ನಿಟ್ಟಿನಲ್ಲಿ ನಾಟಕಕ್ಕೆ ಪ್ರೋತ್ಸಾಹ ಮಾಡಿದ್ದಾರೆ. ಮಂಜುನಾಥ್ ಅಲಾಬದಿ ಅವರಿಗೆ ಸಹಿತ ನಿಮ್ಮೆಲ್ಲರ ಪರವಾಗಿ ಸ್ವಾಗತ, ಸುಸ್ವಾಗತ. ಅವರೊಳಿ ಗ್ರಾಮದ ಹಿರಿಯರಾದಂತ ದೇವೇಂದ್ರನ ಪಿಜೋಳಿ ಅವರಿಗೂ ಸಹಿತ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಖಾನಾಪುರ ತಾಲೂಕಿನ ಅರಣ್ಯ ಇಲಾಖೆಯ ಅಧಿಕಾರಿಗಳಂತ ಲವಾ ಚಂದಾಪುಳ ಸರ್ ಅವರು ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದಾರೆ. ಅವ್ರಿಗೂ ಸಹಿತ ನಿಮ್ಮೆಲ್ಲರ ಪರವಾಗಿ ಚಪ್ಪಾಳೆ ಮೂಲಕ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂತ ಶಾಂತಪ್ಪನ ಪಿಜೋಳಿ PKPS ಉಪಾಧ್ಯಕ್ಷರು, ಅವ್ರಿಗೂ ಸಹಿತ ನಿಮ್ಮೆಲ್ಲರ ಪರವಾಗಿ ಜೋರದ ಚಪ್ಪಾಳೆ ಮೂಲಕ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಕೇಳಿಸದೆ ಕಲ್ಲು ಕಲ್ಲಿನ ಕನ್ನಡ ನುಡಿ, ಕನ್ನಡ ನುಡಿ ಕಾಣಿಸದ ಬಣ್ಣ ಕವಿತೆಯ ಯುವ ಉತ್ಸಾಹಿಗಳ ಅಂತ ಕೊಡ್ಚಾಡ್ ಗ್ರಾಮದ ನಮ್ಮ ವಿಠಲ್ ರಾಮ್ಜನ್ ಅವರು ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದಾರೆ. ನಿಮ್ಮೆಲ್ಲರ ಪರವಾಗಿ ಅವ್ರಿಗೂ ಸಹಿತ ಸ್ವಾಗತ ಕೋರ್ತಾ ಇದ್ದೇವೆ. ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಪರಶುರಾಮಣ್ಣ ಬಾಳೆಕುಂದ್ರಿ ಅವರಿಗೂ ಸಹಿತ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಅವ್ರಿಗೂ ಸಹಿತ ಸ್ವಾಗತ, ಸುಸ್ವಾಗತ. ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂತ ನಮ್ಮ STMC ಅಧ್ಯಕ್ಷರಾದಂತ ಪ್ರೌಢಶಾಲೆ ಚಿಗದಿಂಕೊಪ್ಪಿದರ ಅಧ್ಯಕ್ಷರಾದಂತ ಗೋಪಾಲಣ್ಣ ಪಾಟೀಲ್ ಅವರಿಗೂ ಸಹಿತ ನಿಮ್ಮೆಲ್ಲರ ಪರವಾಗಿ ಜೋರಾದ ಚಪ್ಪಾಳೆ ಮೂಲಕ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ನಮ್ಮ ಯುವ ಮಿತ್ರರು ಅಂತ ಯುವ ಉತ್ಸಾಹಿಗಳು ಅಂತ ನಾಗೇಶಣ್ಣ ಅವರಿಗೂ ಸಹಿತ ಗ್ರಾಮ ಪಂಚಾಯತಿ ಸದಸ್ಯರು, ಅವರನ್ನು ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಯುವ ಉತ್ಸಾಹಿಗಳು ಆದಂತಹ ನಮ್ಮ ಪ್ರಭುವನ್ನ ಬೆಟಗೇರಿ ಗ್ರಾಮ ಪಂಚಾಯತಿ ಸದಸ್ಯರು, ಅವ್ರಿಗೂ ಸಹಿತ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ನಮ್ಮ ಸುಭಾಸಣ್ಣ ಗುಳಿಶೆಟ್ಟಿ ಅವರು ಬರಬೇಕಾಗಿತ್ತು. ಬಹಳ ಬ್ಯುಸಿ ಇರೋದ್ರಿಂದ ಬರ್ಲಿಕ್ಕಾಗಲಿಲ್ಲ. ಪ್ರತಿಯೊಂದು ಕಾರ್ಯಕ್ರಮ ಇರಬಹುದು, ನಮ್ಮ ಈ ಒಂದು ಪಾರ್ಷಡ್ ಸುತ್ತಮುತ್ತ ಭಾಗದಲ್ಲಿ ಅವರು ಸಹಿತ ಆಗಮಿಸುತ್ತಿದ್ದಾರೆ. ಅವರ ಅನುಪಸ್ಥಿತಿಯಲ್ಲಿ ನಮ್ಮ ಬಿಜೆಪಿಯ ಮುಖಂಡನಾದ ಸುಭಾಷ್ ಗುಳಿಶೆಟ್ಟಿಯನ್ನು ಸ್ವಾಗತ ಕೋರುತ್ತಾ ಅವರ ಪರವಾಗಿ ನಮ್ಮ ವೀರೇಶಣ್ಣ ದೇವರ ಮನೆಯವರು ಆಗಮಿಸಿದ್ದಾರೆ. ಅವ್ರಿಗೂ ಸಹಿತ ನಿಮ್ಮೆಲ್ಲರ ಪರವಾಗಿ ಚಪ್ಪಾಳೆ ಮೂಲಕ ಸ್ವಾಗತ ಕೋರ್ತಾ ಇದ್ದೇವೆ. ಸಂಖ್ಯೆಬೆಲೆ ಗ್ರಾಮದ ಯುವ ಉತ್ಸಾಹಿಗಳು, ನಮ್ಮ ಬಿಜೆಪಿ ಯುವ ಕಾರ್ಯಕರ್ತರಂತ, ಅದ್ರ ಜೊತೆಗೆ ನಾಟಕ ಹೆಂಗ್ ಅವರೋಳಿ ಒಳಗೆ ಮಾಡ್ತೇವಲ್ಲ ಹಂಗ ನಾಟಕ ಮಾಡೋದು ಬಹಳ ಕಷ್ಟ ಐತಿ. ಯಾಕಂತಂದ್ರ ಚಂದ್ರಗೌಡ ಪಾಟೀಲ್ ಅವರು ಪ್ರತಿಯೊಂದು ವರ್ಷದಲ್ಲಿ ಆ ಒಂದು ಚವಾಟೇಶ್ವರ ಜಾತ್ರಾ ಮಹೋತ್ಸವದಲ್ಲಿ ಪ್ರತಿ ವರ್ಷ, ಈ ವರ್ಷ ಸುಮಾರು
ಮೂರು ನಾಟಕವನ್ನು ಲಕ್ಕೇಬೆಲ್ ಗ್ರಾಮದಲ್ಲಿ ಹುಳಿವಿನ ನಿಮಿತ್ತ ಮಾಡ್ತಾ ಇದ್ದಾರೆ. ಚಂದ್ರಗೌಡ ಪಾಟೀಲ್ ಅವರಿಗೂ ಸಹಿತ ಸ್ವಾಗತ ಸುಸ್ವಾಗತ. ಗಾಳಿಗೆ ಆದೇಶ ಮೇಘಗೆ ಸಂದೇಶ ಪ್ರೇಮಕ್ಕೆ ಸಂದೇಶ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಮಾಜಿ ತಾಲೂಕಾ ಪಂಚಾಯತಿ ಸದಸ್ಯರ ಅಂತ ನಮ್ಮ ಎಕ್ಸ್ಚೇಂಜ್ ಆನ್ ಸದಸ್ಯರ ಅಂತ ನಮ್ಮ ಬೆಗ್ನಿ ಸರ್ ಅವರು ಆಗಮಿಸಿದ್ದಾರೆ. ಅವ್ರಿಗೂ ಸಹಿತ ಸ್ವಾಗತ ಸುಸ್ವಾಗತ. ಬಿಡಿ ಗ್ರಾಮದ ಸಮಾಜ ಸೇವಕರು ಆದಂತಹ ಬಿಚ್ಚನವರು ಸರ್ ಅವರು ಆಗಮಿಸಿದ್ದಾರೆ. ಅವ್ರಿಗೂ ಸಹಿತ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ವಿಶೇಷವಾಗಿ ಇವತ್ತಿನ ಕಾರ್ಯಕ್ರಮದ ನಮ್ಮ ಯಶವಂತ ಮಾಮ ಕೊಡೋಳಿಯನ್ನ ಯಶವಂತನ ಕೊಡೋಳಿ ಕಲೆ ಅಂತಂದ್ರ ಬಹಳ ಅದ್ಭುತವಾಗಿ ಸುಮಾರು ಔರೋಳಿ ಗ್ರಾಮದಲ್ಲಿ ಈಗಷ್ಟೇ ಅಲ್ಲ 30 ವರ್ಷಗಳಿಂದ ಈ ಒಂದು ನಾಟಕವನ್ನು ಮಾಡುತ್ತಾ ಬಂದಂತ ನಮ್ಮ ಕಲಾವಿದರು. ಮೊದಲು ಅವರು ಆ ಒಂದು ಬಿಜೆಪಿ ನಾಯಕರು ಅನ್ನೋಕ್ಕಿಂತ ಮುಂತಲೂ ಅವರು ಒಂದು ಕಲಾವಿದರು ಅಂತ ಹೇಳ್ತಾ ಇದ್ದೇವೆ. ಯಾಕಂತಂದ್ರ ಕಲೆಯಲ್ಲಿ ಅಂತ ಒಂದು ಹಿಡಿತನ ಸಾಧಿಸಿ ಅವರು ಇವತ್ತಿನ ದಿವಸ ಔರೋಳಿ ಗ್ರಾಮಕ್ಕೆ ಅಡಪಾಯನ್ನೇ ಹಾಕಿಕೊಟ್ಟಿದಂತ ನಮ್ಮ ಯಶವಂತನ ಕೊಡೋಳಿ ಅವರಿಗೆ ನಮ್ಮ ಔರೋಳಿ ಅಜ್ಜನವರು ಪುಷ್ಪಗುಚ್ಛ ಕೊಟ್ಟು ಅವರನ್ನು ಸಹಿತ ಸ್ವಾಗತಿಸಿ ಸತ್ಕರಿಸಬೇಕೆಂದು ನಾನು ಅವರಲ್ಲಿ ಕೇಳ್ಕೊತಾ ಇದ್ದೇನೆ. ನಾಟಕದ ಮಾಲೀಕರಾದಂತ ಚೇತನ್ ನಾಗನ್ ಅವರು ಇವ್ರಿಗೂ ಸಹಿತ ಅಜ್ಜನವರು ಎಲ್ಲರೂ ಕರಿತೇವೆ. ಅಜ್ಜನವರು ಪುಷ್ಪಗುಚ್ಛ ಕೊಟ್ಟು ಅವರನ್ನು ಸ್ವಾಗತಿಸಿ ಸತ್ಕರಿಸಬೇಕೆಂದು ಕೇಳ್ಕೊತಾ ಇದ್ದೇನೆ. ಮಾಲಕರ ಅಂತ ಬಸವರಾಜ್ ಪಿಜೋಳಿ ಎಲ್ಲಿದ್ದರೂ ವೇದಿಕೆಯ ಮೇಲೆ ಬರಬೇಕು. ಹಿತರಕ್ಷಣಾ ಕಮಿಟಿ ಅಧ್ಯಕ್ಷರಂತ ಚೇತನ್ ನಾಗನ್ ಅವರು ಸ್ವಾಗತ ಕೋರುತ್ತಾ, ಅದೇ ತರನಾಗಿ ಮಾಲಕರಂತ ಸಚಿನ್ ಪಿಜೋಳಿ ಇವ್ರಿಗೂ ಸಹಿತ ಬಸವರಾಜ್ ಪಿಜೋಳಿ ಇವರಿಗೂ ಸಹಿತ ಸ್ವಾಗತ ಕೊಡ್ರಿ. ಅದೇ ತರನಾಗಿ ಮಾಲಕರಂತ ಸಚಿನ್ ಪಿಜೋಳಿ ಇವರನ್ನು ಸಹಿತ ಸ್ವಾಗತಿಸಬೇಕೆಂದು ನಾನು ಕೇಳ್ಕೊತಾ ಇದ್ದೇನೆ. ದಯಮಾಡಿ ವೇದಿಕೆ ಮೇಲೆ ಬರಬೇಕು. ಅದೇ ತರನಾಗಿ ಮಹೇಶ್ ಜಾಧವ್ ದಯಮಾಡಿ ಎಲ್ಲದರೂ ವೇದಿಕೆ ಮೇಲೆ ಬರಬೇಕೆಂದು ಕೇಳ್ತಾ ಇದ್ದೇನೆ. ಕಾಶಿಲಿ ಸ್ನಾನ ಮಾಡು ನೋಡು ಜೋಗಾಟ ಗುಂಡಿ ಹೊಡೆಯ ನಾನು ಕೂಗಿ ಆಡು ರತ್ನಪ್ಪ ನಾಗಣ್ಣ ಅವರು ಇವರು ವೇದಿಕೆ ಮೇಲೆ ಬರಬೇಕೆಂದು ಕೇಳ್ಕೊತಾ ಇದ್ದೇನೆ. ಅದೇ ತರನಾಗಿ ಸಂಜಯ್ ಕೊಡೋಳಿ ಇವ್ರಿಗೂ ಸಹಿತ ಅಜ್ಜನವರು ಸ್ವಾಗತಿಸಿ ಸತ್ಕರಿಸಬೇಕೆಂದು ಕೇಳ್ಕೊತಾ ಇದ್ದೇವೆ. ಕನ್ನಡ ಕನ್ನಡ ಕಸ್ತೂರಿ ಕನ್ನಡ ಹುಟ್ಟಿದರೆ ಸರಿಯಪ್ಪ ನಾಗಣ್ಣ ಅವರ ಮಾಜಿ PKP ಅಧ್ಯಕ್ಷರು ಅವ್ರಿಗೂ ಸಹಿತ ಅಜ್ಜನವರು ಪುಷ್ಪಗುಚ್ಛ ಕೊಟ್ಟು ಅವರನ್ನು ಸತ್ಕರಿಸಬೇಕೆಂದು ಕೇಳ್ಕೊತಾ ಇದ್ದೇನೆ. ನಮ್ಮ KMF ಸೆಕ್ರೆಟರಿ ಅಂತ ಆನಂದನ ಅವರು ಸಹಿತ ಅಜ್ಜನವರು ಅವ್ರಿಗೂ ಸಹಿತ ಹೂವು ಕೊಟ್ಟು ಅವರನ್ನು ಸತ್ಕರಿಸಬೇಕು ಅಂತ ಕೇಳ್ಕೊತಾ ಇದ್ದೇನೆ. ಆನಂದ್ ಅವರು ದಯಮಾಡಿ ವೇದಿಕೆ ಮೇಲೆ ಬರಬೇಕೆಂದು ವಿನಂತಿ. ಪಿಜೋಳಿಯನ್ನ ಸುನೀಲನ್ನ ಪಿಜೋಳಿ ಅವ್ರಿಗೂ ಸಹಿತ ಅಜ್ಜನವರು ಅವರನ್ನು ಪುಷ್ಪಗುಚ್ಛ ಕೊಟ್ಟು ಅವರನ್ನು ಸ್ವಾಗತಿಸಿ ಸತ್ಕರಿಸಬೇಕೆಂದು ಕೇಳ್ಕೊತಾ ಇದ್ದೇನೆ. ಅದೇ ತರನಾಗಿ ನಮ್ಮ ಗ್ರಾಮ ಪಂಚಾಯಿತಿ ಸದಸ್ಯರು ಔರೋಳಿ ಗ್ರಾಮದ ಯುವ ಉತ್ಸಾಹಿಗಳು ಆದಂತಹ ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರಂತ ರುದ್ರಪ್ಪನ ಶಿವಪ್ಪನವರು ಇವರನ್ನು ಸ್ವಾಗತಿಸಿ ಸತ್ಕರಿಸಬೇಕೆಂದು ಕೇಳ್ಕೊತಾ ಇದ್ದೇನೆ. ನಾಟಕದ ನಮ್ಮ ಮಾಸ್ತರ್ ಎಲ್ ಕಾನವಾರು ದಯಮಾಡಿ ಎಲ್ಲಿದ್ದರೂ ವೇದಿಕೆಯ ಮೇಲೆ ಬರಬೇಕು. ಅವರನ್ನು ಸಹಿತ ಸ್ವಾಗತಿಸಿ ಸತ್ಕರಿಸಬೇಕೆಂದು ನಾನು ಕೇಳ್ಕೊತಾ ಇದ್ದೇನೆ. ಸುನೀಲಣ್ಣ ತಾಳಿಯಾರ್ ಎಲ್ಲಿದ್ದರೂ ವೇದಿಕೆ ಮೇಲೆ ಬರಬೇಕು. ಅವರನ್ನು ಸಹಿತ ಸ್ವಾಗತ ಸುಸ್ವಾಗತ. ಸಂಗೀತ ಬೆಳಗಾದಂತ ಯಲ್ಲಪ್ಪ ಗೋಕಾಕ್ ಹಾಗೂ ಸಂಘಟನೆಯ ಪರವಾಗಿ ನಾಟಕ ನಡೆಯುವುದು ರಾತ್ರಿ ಎಲ್ಲ ಅವ್ರ ಪರವಾಗಿ ಯಲ್ಲಪ್ಪನ ಗೋಕಾಕ್ ಅವರು ಅಜ್ಜನವರಿಂದ ಅವರು ಸಹಿತ ಅವರನ್ನು ಸಹಿತ ಸ್ವಾಗತ ಸತ್ಕರಿಸಬೇಕೆಂದು ಕೇಳ್ಕೊತಾ ಇದ್ದೇನೆ. ಸುನಿಲ್ನ ತಾರಿಯಾಳ್ ಎಲ್ಲಿದ್ದರೂ ದಯಮಾಡಿ ವೇದಿಕೆ ಹತ್ತಿರ ಬರಬೇಕು. ಅವ್ರಿಗೂ ಸಹಿತ ಸ್ವಾಗತ ಸುಸ್ವಾಗತ. ನಮ್ಮ ಸೌದತ್ತಿಯ ಹುಲಿ ಅಂತ ಹೇಳಿ ಕರಿತೇವೆ. ಸುನಿಲ್ನ ತಾರಿಯಾಳ್ ಅವ್ರಿಗೂ ಸಹಿತ ಜೋರಾದ ಚಪ್ಪಾಳೆ ಮೂಲಕ ಸ್ವಾಗತ. ಕಲೆಗಾರ ಕಲೆಗಾರ ಮನಗಳ ಮಾಡಿದ ಪ್ರೀತಿಯ ಮಗ ತುಂಬಿದ ಶಾಲೆಯ ಶಿಕ್ಷಕರ ಅಂತ ನಾಗಣ್ಣ
ಗುರುಗಳು ಎಲ್ಲಿದ್ರು ದಯಮಾಡಿ ಅವ್ರಿಗೂ ಸಹಿತ ಅಜ್ಜನವರು ಸ್ವಾಗತಿಸಿ ಸತ್ಕರಿಸಬೇಕೆಂದು ನಾನು ಕೇಳ್ಕೊತಾ ಇದ್ದೇನೆ. ಹಾಡೊಂದು ಹಾಡಬೇಕು, ಅದು ಚಿರಕಾಲ ಕೇಳಬೇಕು. ಹಾಡೊಂದು ಹಾಡಬೇಕು. ಮಾಜಿ ನಾಟಕದ ಕಲಾವಿದರಂತ ಕೇದಾರಿ ಅಣ್ಣ ಅವ್ರಿಗೂ ಸಹಿತ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಅದೇ ತರನಾಗಿ ಶಿವಾನಂದ್ ಕೊಡೋಳಿ ಇವ್ರಿಗೂ ಸಹಿತ ಸ್ವಾಗತ. ವಿಠಲ್ ದೇಶ್ನೂರ್ ನಮ್ಮ ರೈತ ಸಂಘದ ರಾಜ್ಯಾಧ್ಯಕ್ಷರಾಗಿ ಕೆಲಸವನ್ನು ನೀಡುವಂತಹ ಅವ್ರಿಗೂ ಸಹಿತ ಸ್ವಾಗತ ಕೋರ್ತಾ ಇದ್ದೇವೆ. ನಮ್ಮ ಶಿವಾನಂದ್ ಕೊಡೋಳಿ ಅದೇ ತರನಾಗಿ ಪುಂಡ್ಲಿಕ್ ಹನಿಗೇಕರ್ ಅವ್ರಿಗೂ ಸಹಿತ ಸ್ವಾಗತ ಕೋರ್ತಾ ಇದ್ದೇವೆ. ದಯಮಾಡಿ ಅವರು ವೇದಿಕೆ ಎತ್ತರ ಬರಬೇಕು. ಗ್ರಾಮದ ಹಿರಿಯರಂತ MD ಶಿವಲ್ಕರ್ ಅನ್ನ ಅವರು ಸಹಿತ ವೇದಿಕೆ ಎತ್ತರ ಬರಬೇಕೆಂದು ಅವರಲ್ಲಿ ವಿನಂತಿ. ಮಾಜಿ ಕಲಾವಿದರ ಅಂತ ಅವ್ರಿಗೂ ಸಹಿತ ಸ್ವಾಗತ ಸುಸ್ವಾಗತ. ಚೆಲ್ಲದ ಹೊಸ ಜೋಡಿಯ ಬಾಳಲು ತೆರೆ ಹಾಕಿದ. ಚೆಲ್ಲದ ಹೊಸ ಜೋಡಿಯ ಬಾಳಲು ರಘುವನ್ನ ಕೊಡೋಳಿ ಅವ್ರಿಗೂ ಸಹಿತ ರವಿ ನಾಗಣ್ಣವರ್ ಮಾಂತೇಶನ ತೋಲ್ಗಿ ದಯಮಾಡಿ ಎಲ್ಲಿದ್ರು ವೇದಿಕೆ ಎತ್ತರ ಬರಬೇಕು. ಅವ್ರಿಗೂ ಸಹಿತ ಅದೇ ತರನಾಗಿ ಬ್ರಹ್ಮಾನಂದ್ ಬಡಗೇರ್ ಇವರು ಸಹಿತ ವೇದಿಕೆ ಮೇಲೆ ಬರಬೇಕು. ಸಂದೀಪ್ ಚಲವಾದಿ ನಮ್ಮ ಭೀಮರ್ಮಿ ತಾಲೂಕು ಅಧ್ಯಕ್ಷರು ಎಲ್ಲಿದ್ದಾರೆ ಗೊತ್ತಿಲ್ಲ, ಎಲ್ಲಿದ್ರು ದಯಮಾಡಿ ವೇದಿಕೆ ಎತ್ತರ ಬರಬೇಕೆಂದು ಕೇಳ್ಕೊತಾ ಇದ್ದೇನೆ. ಅವ್ರಿಗೂ ಸಹಿತ ಅಜ್ಜವರಿಂದ ಪುಷ್ಪಗುಚ್ಛ ಅವರನ್ನು ಸಹಿತ ಸ್ವಾಗತ ಕೋರ್ತಾ ಇದ್ದೇವೆ. ನಿನ್ನೆಯ ನೆನಪಿನ ಮಂಜುನಾಥ್ ಬರ್ಮಪ್ಪನವರ ನಮ್ಮ ಸೈನಿಕರು ಕಲಾ ಪ್ರೋತ್ಸಾಹಕರು ಅವ್ರಿಗೂ ಸಹಿತ ರುದ್ರಪ್ಪನ ಚೌಲಿ ಅವ್ರಿಗೂ ಸಹಿತ ಸ್ವಾಗತ ಕೋರ್ತಾ ಇದ್ದೇವೆ. ರಾಜು ಅಂತ ಕರಿತೇವೆ ಅವ್ರಿಗೆ. ಮಂಜುನಾಥ್ ಬರ್ಮಪ್ಪನವರು ಇವ್ರಿಗೂ ಸಹಿತ ವಿಶೇಷವಾದ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ನಮ್ಮ ಇನ್ನೊಬ್ಬರು ವಿಕ್ರಮ್ ಅವರು ಸಹಿತ ವೇದಿಕೆ ಮೇಲೆ ಬರಬೇಕು. ಅವ್ರಿಗೂ ಸಹಿತ ಅಜ್ಜನವರಿಂದ ವಿಶೇಷವಾದ ಸ್ವಾಗತ. ಈ ಜೀವನ ಇನ್ನು ಸಂಜೀವನ, ಈ ಗಾಯನ ಪ್ರೇಮ ರಸಾಯನ, ನಮ್ಮ ಬಾಳು ನಮ್ಮ ಬಸವಣ್ಣ ಬೆಟಗೇರಿ ಬಸವರಾಜ್ ಬೆಟಗೇರಿ ಎಲ್ಲಿದ್ರು ವೇದಿಕೆ ಎತ್ತರ ಬರಬೇಕು. ಬಸವರಾಜ್ ಬೆಟಗೇರಿ ಅವರಿಗೂ ಸಹಿತ ವಿಶೇಷವಾದ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ದಯಮಾಡಿ ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯರು ಅಧ್ಯಕ್ಷರಾದಂತಹ ನಮ್ಮ ರಾಜೇಂದ್ರ ಮುಗುಳಿಗೆ ನಾಟಕಕ್ಕೆ 5,000 ರೂಪಾಯಿ 1 ರೂಪಾಯಿ ಕೊಟ್ಟಿದ್ದಾರೆ. ಎಲ್ಲೆದ್ರು ವೇದಿಕೆ ಎತ್ತರ ಬರಬೇಕೆಂದು ಅವರನ್ನು ಕೇಳ್ಕೊತಾ ಇದ್ದೇವೆ. ಅವ್ರಿಗೂ ಸಹಿತ ಅವರ ಅನುಪಸ್ಥಿತಿಯಲ್ಲಿ ಇದ್ರು ಸಹಿತ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಕಲಾದೇವನಿಗೆ ಧನ್ಯವಾದಗಳು ಕೋರುತ್ತಾ ಇನ್ನು ಸುತ್ತಮುತ್ತಲ ಗ್ರಾಮದ ಬಸವರಾಜ್ ದೇಶ್ನೂರ್ ಎಲ್ಲಿದ್ರು ಬಂದು ಅವ್ರಿಗೂ ಸಹಿತ ಸ್ವಾಗತ ಕೋರ್ತಾ ಇದ್ದೇವೆ. ವೇದಿಕೆ ಎತ್ತರ ಬರಬೇಕೆಂದು ಕೇಳ್ಕೊತಾ ಇದ್ದೇವೆ. ಹಿರಿಯ ಕಲಾವಿದರಂತ ಕೇದಾರಿ ನಾಗಣ್ಣ ಅವರು ಎಲ್ಲಿದ್ರು ವೇದಿಕೆ ಎತ್ತರ ಬರಬೇಕು. ಅವ್ರಿಗೂ ಸಹಿತ ಸ್ವಾಗತ. ನಾಗಪ್ಪ ಪಿಜೋಳಿ ಗ್ರಾಮದ ಹಿರಿಯರು ಅವ್ರಿಗೂ ಸಹಿತ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮಾಡಿ ಎಲ್ಲಿದ್ರು ವೇದಿಕೆ ಎತ್ತರ ಬರಬೇಕೆಂದು ಅವರಲ್ಲಿ ವಿನಂತಿ. ಕರುನಾಡೇ ಧನ್ಯವಾದ ಕೋರುತ್ತಾ ದಯಮಾಡಿ ಯಾರಾದರೂ ಒಬ್ಬರಿಗೆ ಪುಷ್ಪವನ್ನು ಕೊಡ್ಲಿಲ್ಲ ಅಂದ್ರೂ ಸಹಿತ ದಯಮಾಡಿ ರಾಜು ಮುಗುಳಿ ಎಲ್ಲಿದ್ರು ವೇದಿಕೆ ಎತ್ತರ ಬರಬೇಕೆಂದು ಕೇಳ್ಕೊತಾ ಇದ್ದೇವೆ. ಕ್ಯಾಮ್ರಾಮನ್ ಬೀರಪ್ಪ ಮತ್ತು ಮುತ್ತು ಅವ್ರಿಗೂ ಸಹಿತ ಬಹಳ ವಿಶೇಷವಾದ ಕಾಳಜಿ ವಹಿಸಿ ಖಾನಾಪುರ ತಾಲೂಕಿನ ವಿವಿಧ ಗ್ರಾಮದಲ್ಲಿ ಫೋಟೋ ಶೂಟ್ ಮಾಡ್ತಾ ಇದ್ದಾರೆ. ರೊಕ್ಕ ಕೊಡಿದ್ರು ಚಿಂತಿಲ್ಲ, ಇಂಥ ನಾಟಕಗಳು ಫ್ರೀ ಆಗಿ ಮಾಡ್ತಾರೆ ಅವರು ಬಂದು ಅವ್ರಿಗೂ ಸಹಿತ ಸ್ವಾಗತ ಕೋರ್ತಾ ಇದ್ದೇನೆ. ಪೆಂಡಾಲ್ ಸೇವೆ ಅದ್ಭುತವಾದಂತ ಒಂದು ಪೆಂಡಾಲ್ ಸೇವೆ ಮಾಡಿದಂತ ನಮ್ಮ ಮಾಂತೇಶ್ ಡ್ರಾಮಾ ಸೀನ್ಸ್ ಅವರು ಸಹಿತ ಅಜ್ಜನವರಿಂದ ಬಂದು ಅವರು ಸಹಿತ ಸತ್ಕಾರ ಸ್ವೀಕರಿಸಬೇಕೆಂದು ನಾನು ಕೇಳ್ಕೊತಾ ಇದ್ದೇನೆ. ಬಿಕೆಪಿಎಸ್ ಸದಸ್ಯರಾದ ಶ್ರೀನಾಥ್ ಕೋಲ್ಕರ್ ಎಲ್ಲಿದ್ದರೂ ಬಂದು ಅವರನ್ನು ಸಹಿತ ಸ್ವಾಗತ ಸತ್ಕರಿಸಬೇಕೆಂದು ಕೇಳ್ಕೊತಾ ಇದ್ದೇನೆ. ಶ್ರೀನಾಥ್ ಕೋಲ್ಕರ್ ವೇದಿಕೆ ಮೇಲೆ ಬರಬೇಕು. ಹೇಳಿಲ್ಲ, ನೀವೆಲ್ಲ ಕಲಾವಿದರು ಆಗಮಿಸಿದ್ದೀರಿ. ಸುತ್ತಮುತ್ತಲ ಗ್ರಾಮದ ಹೆಸರು ತಗೋಕ್ಕಿಂತ ಮುಂಚೆ ಕಲಾವಿದರ ನಿಯಮ ಚಪ್ಪಾಳೆ
ಇದ್ರ ಸಹಿತ ಈ ಒಂದು ನಾಟಕ ಮುಂದೆ ಹೋಗಕ್ಕೆ ಸಾಧ್ಯ ಐತಿ. ನೀವೆಲ್ಲರೂ ಇವತ್ತಿನ ದಿವಸ 40 ರೂಪಾಯಿ ಕೊಟ್ಟು ಬಂದ್ರೆ ಸಹಿತ ನಮ್ಮ ಈ ಒಂದು ಕಮಿಟಿಗೆ 40,000 ಕೊಟ್ಟಂತ ನಿಮಗೂ ಒಂದು ಜೋರಾದ ಚಪ್ಪಾಳೆ. ಧನ್ಯವಾದಗಳು. ನಿಮಗೂ ಸಹಿತ ಸ್ವಾಗತ ಕೋರುತ್ತಾ ಪ್ರಾಸ್ತಾವಿಕ ನುಡಿಗಳನ್ನು ನಮ್ಮ ಮಂಜುನಾಥ್ ಕೋಲೇಕರ್ ಅವರು ಹೇಳ್ಬೇಕೆಂದು ಅವರಲ್ಲಿ ಕೇಳ್ಕೊತಾ ಇದ್ದೇನೆ. ನಮ್ಮ ಗ್ರಾಮದ ಯಾವುದೇ ಕಾರ್ಯಕ್ರಮ ಇದ್ರೂ ಕೂಡ ಅತಿ ಅಚ್ಚುಕಟ್ಟಾಗಿ ನಿರೂಪಣೆಯ ಜೊತೆಗೆ ಗ್ರಾಮದ ಮೇಲೆ ಅಪಾರ ಅಭಿಮಾನ ಇಟ್ಟುಕೊಂಡಿರ್ತಕ್ಕಂತಹ ಶ್ರೀಯುತ ನಾಗೇಂದ್ರನ ಚೌಗ್ಲಾ ಅವರಿಗೂ ಸಹ ಕಾರ್ಯಕ್ರಮಕ್ಕೆ ತುಂಬು ಹೃದಯದ ಸ್ವಾಗತವನ್ನು ಬಯಸ್ತಾ ಗ್ರಾಮದ ಯುವ ಉತ್ಸಾಹಕರಾಗಿರ್ತಕ್ಕಂಥ ಶ್ರೀಯುತ ಮಲ್ಲಪ್ಪ ಎಡವಟ್ನವರವರು ಸಹ ಗ್ರಾಮದ ಈ ವೇದಿಕೆಯ ಒಂದು ಭಾಗ. ದಯವಿಟ್ಟು ಮಲ್ಲಪ್ಪ ಎಡವಟ್ನವರವರಿಗೆ ಶ್ರೀಗಳು ಪುಷ್ಪವನ್ನು ನೀಡುವುದರ ಮೂಲಕ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕಂತೇಳಿ ಅವರಲ್ಲಿ ಕೇಳ್ಕೊತೀವಿ. ಗ್ರಾಮದ ಉತ್ಸಾಹ ಯುವಕರಾಗಿರ್ತಕ್ಕಂಥ ಶ್ರೀಯುತ ಅನಿಲ್ ಪಿಜೋಳಿ ಅವರು ಸಹ ವೇದಿಕೆಯ ಮುಂಭಾಗಕ್ಕೆ ಬಂದು ಪುಷ್ಪವನ್ನ ತೆಗೆದುಕೊಳ್ಬೇಕಂತ ವಿನಂತಿ ಮಾಡ್ಕೋತೀವಿ. ಮತಿಸಿದಾಗ ಮಂಥನ, ಮೌನದೆಳೆಯ ಸಿಂಚನ, ಗ್ರಹಿಕೆಯ ಅಭ್ಯಂಜನ, ಮನನವಿಲ್ಲಿ ಚಿಂತನ ಅಂತ ಹೇಳ್ತಾ ಕಾರ್ಯಕ್ರಮದ ಕುರಿತು ಒಂದೆರಡು ಪ್ರಾಸ್ತಾವಿಕ ನುಡಿಗಳು. ಈ ಒಂದು ಹಿತರಕ್ಷಣಾ ಕಮಿಟಿಯ ಸದಸ್ಯನಾಗಿಯೂ ಹಾಗೂ ಔರೋಳಿ ಬಿಳ್ಕಿ ಗ್ರಾಮದ ಹೆಮ್ಮೆಯ ಮಗನಾಗಿಯೂ ಒಂದೆರಡು ಮಾತುಗಳನ್ನ ಆಡ್ಲಿಕ್ಕೆ ಇಷ್ಟಪಡ್ತೀನಿ. ನಾವು ಈ ನಾಟಕದ ಹ್ಯಾಂಡ್ಬಿಲ್ ಚಾಪಿಸ್ಬೇಕಾದ್ರೆ 49ನೆಯ ಕಲಾಕುಸುಮ ಅಂತೇಳಿ ಹಾಕಿದ್ದೀವಿ. ಅಂದ್ರೆ ಸುಮಾರು ಒಂದು 50 ವರ್ಷ ಆಗಿರ್ಬೇಕು ನಮ್ಮ ಔರೋಳಿ ಬಿಳ್ಕಿ ಗ್ರಾಮದೊಳಗೆ ನಾಟಕ ಮಾಡ್ಕೊಂತ ಬರಕತ್ತ. 50 ವರ್ಷ ಅಂದ್ರೆ ಬಹುತೇಕ ನಾವು ಅವಾಗ ಹುಟ್ಟಿರ್ಲಿಲ್ಲ. ಅವಾಗ್ನಿಂದನೂ ಸಹ ನಮ್ಮ ಗ್ರಾಮಕ್ಕೆ ದೊಡ್ಡ ದೊಡ್ಡ ಕಲಾವಿದರ ಕೊಡುಗೆ ನಮ್ಮ ಗ್ರಾಮದಕ್ಕೆ ಭಾಳ ಐತಿ. ಮಹಾಭಾರತ, ರಾಮಾಯಣ, ಸಂಗ್ಯಾಬಾಳ್ಯ, ಹಲವಾರು ಪೌರಾಣಿಕ ನಾಟಕಗಳನ್ನ ಮಾಡ್ಕೊಂಡು ಬಂದಂತ ಹಿರಿಯ ಕಲಾವಿದರದಾರ. ನಾವಿದ್ರ ಕೇದಾರಿ ಮಲ್ಲಪ್ಪ ನಾಗಣ್ಣವ್ರು ಅಂತೇಳಿ ಒಬ್ಬ ಅಜ್ಜಾರನ್ನ ಕರೆದು ಅಜ್ಜಾರಿಗೆ ಹೂವು ಕೊಟ್ಟರು. ಅವ್ರು ಹೋದ ವರ್ಷದ ಕಾರ್ಯಕ್ರಮ ಅಧ್ಯಕ್ಷರು ಕೂಡ ಆಗಿದ್ರು. ಅವ್ರಿಗೆ ಎಷ್ಟು ಆಸಕ್ತಿ ಐತಿ ಅಂದ್ರೆ ನಾವು ತಾಳ್ಮೆ ಮಾಡ್ಬೇಕಾದ್ರೆ ಎಲ್ಲರಿಗಿಂತ ಮೊದಲು ಬಂದವ್ರು ಕುಂದಿರ್ತೀರಿ. ಎಲ್ಲಾ ಪಾತ್ರಧಾರಿಗಳಿಗೆ ಫೋನ್ ಹಚ್ಚಿ ಕರ್ಸಿದ್ರಿ, ಎಲ್ಲಿದ್ದೀರಿ ಬರ್ರಿ ಅಂತೇಳಿ. ಕಲೆಗೆ ಬೆಲೆ ಕೊಟ್ಟಾಗ ಮಾತ್ರ ನಮ್ಮ ಔರೋಳಿ ಗ್ರಾಮ ನಾಟಕ ಆಗಿರ್ಬೋದು, ಸಾಹಿತ್ಯಿಕ ಸಾಂಸ್ಕೃತಿಕವಾಗಿ ಯಾವಾಗಲೂ ಎದರಲ್ಲೂ ಹಿಂದಿಲ್ಲ. ನಾಟಕ ಮಾಡಿದ್ರೆ ಎಲ್ಲೆಲ್ಲೂ ಯಾರು ಒಂದು ಚುಕ್ಕಿ ಯಾರು ಹಿಂಗ ಆಗ್ಬೇಕಿತ್ತು ಅನ್ಬಾರ್ದು, ಅಷ್ಟು ಚಂದ ನಾಟಕ ಆಗಿದಾವ ನಮ್ಮ ಊರಾಗ. ನೀವು ಆ ಅಭಿಮಾನವನ್ನ ಉಳಿಸ್ಕೊಳ್ಬೇಕು, ಗೌರವವನ್ನ, ಗ್ರಾಮದ ಗೌರವನ್ನ ಇನ್ನೂ ಹೆಚ್ಚಿಸ್ಬೇಕಂತೇಳಿ ನಮಗ್ ದಿನ ಹೇಳ್ತಿದ್ರು ಅವ್ರು. ಆ ಹಿರಿಯ ಜೀವಿಗಳು ಇವತ್ತಿಲ್ಲಿ ಬಂದಾರ. ಒಂದು ವಿಶೇಷ ಏನಂದ್ರ ಎಲ್ಲಾ ಪೆಂಡಾಲ್ದವ್ರು ಕೀಳು ಮಠನೂ ಬೆಳ್ತಂಕ ಅವ್ರು ಇರ್ತಾರ ಇಲ್ಲಿ. ಅಂತಹ ಕಲಾವಿದರನ್ನ ಕೊಟ್ಟಿರ್ತಕ್ಕಂತಹ ಗ್ರಾಮ 49 ವರ್ಷ ಅಂದ್ರೆ ಬಹುಶಃ ನಾವು ಹುಟ್ಟಿರ್ಲಿಲ್ಲ, ಅವಾಗ್ಲಿಂದ ನಾಟಕ ಮಾಡ್ಕೊಂಡ್ ಬರ್ತಾರೋ. ಆ ಒಂದು ಹೆಮ್ಮೆ ನಮ್ಮ ಗ್ರಾಮದ ಮೇಲೆ ಐತಿ. ಮತ್ತೆ ಇನ್ನೊಂದು ವಿಷಯ ಅಂದ್ರ ಔರೋಳಿ ಬಿಳ್ಕಿ ಹಿತರಕ್ಷಣಾ ವೇದಿಕೆ ಅಂತೇಳಿ ಒಂದು ಕಮಿಟಿಯನ್ನ ಮಾಡಿ, ಆ ಕಮಿಟಿಯ ಉದ್ದೇಶ ಏನಂದ್ರೆ ಶೈಕ್ಷಣಿಕ ಉತ್ತೇಜನ. ಅಂದ್ರೆ ಆ ಕಮಿಟಿಯಲ್ಲಿ ಏನಾದ್ರೂ ಸ್ವಲ್ಪ ಹಣ ಉಳಿದ್ರೆ ಕಾರ್ಯಕ್ರಮದ ಮುಖಾಂತರ, ಇಂಥ ನಾಟಕದ ಮುಖಾಂತರ ಸಾಂಸ್ಕೃತಿಕ ಮನೋರಂಜನೆ ಕಾರ್ಯಕ್ರಮಗಳನ್ನ ಮಾಡಿ ಆ ಕಾರ್ಯಕ್ರಮದಿಂದ ಉಳಿದಿರ್ತಕ್ಕಂಥ ಹಣವನ್ನ ನಾವು ಸರ್ಕಾರಿ ಶಾಲೆಗಳಿಗೆ, ನಮ್ಮೂರು ಸರ್ಕಾರಿ ಶಾಲೆ ಮಾತ್ರ ಅಲ್ಲ, ಈಗ ನೀವು ಕಾರ್ಯಕ್ರಮ ನೋಡಕ್ ಬಂದಿರಿ, 40 ರೂಪಾಯಿ ಟಿಕೆಟ್. ಭಾಳ ಜನ ಹೇಳಿದ್ರೆ 40 ರೂಪಾಯಿ ಟಿಕೆಟ್ ಅಂದ್ರೆ ಭಾಳ ಆದ್ರಿ, ಸುತ್ತಮುತ್ತ ಭಾಗದೊಳಗೆ ಎಲ್ಲೂ 40 ರೂಪಾಯಿ ಟಿಕೆಟ್ ಇಟ್ಟಿಲ್ರಿ, ಟಿಕೆಟ ಇಡೋದಿಲ್ರಿ ಅಂತ ಹೇಳ್ತಾರೆ. 40 ರೂಪಾಯಿ ಅಂದ್ರೆ ಯಾರಿಗೂ ಬಾಳಲ್ಲ. ನಾಟಕ ನೋಡಕ್ ಬರ್ಬೇಕಾದ್ರೆ 500-1000 ಖರ್ಚು ಮಾಡ್ಕೊಂಡು ಇಲ್ಲಿ ಬಂದಿರ್ತೀರಿ. ಅಂತರದೊಳಗೆ 40 ರೂಪಾಯಿ ಬಾಳಲ್ಲ. ಈ 40 ರೂಪಾಯಿ ಟಿಕೆಟ್ ಅನ್ನ ನಿಮ್ಮ ಮಕ್ಕಳ ಶಿಕ್ಷಣಕ್ಕಾಗಿ ಉಪಯೋಗ ಮಾಡತ್ತೀರಿ ಅಂತೇಳಿ ತಿಳ್ಕೊಂಡು ಟಿಕೆಟ್ ತೆಗೆಸ್ಕೊಂಡು ಬಂದಿರಿ. ಮತ್ತ ಈ ಕಮಿಟಿ ಹಿಂಗ ಉಳಿಬೇಕು, ಇನ್ನೂ ವರ್ಷ ಮನರಂಜನೆ ಕಾರ್ಯಕ್ರಮಗಳನ್ನ ಮಾಡಬೇಕು ಅಂದ್ರ ಈ ಕಮಿಟಿಗೆ ತಪ್ಪದ ನೀವು ಆಯಾರ ಹಾಕಿ ಹೋಗಬೇಕು. ಆ ಹಣವನ್ನ ನಾವು ಯಾರಿಗೆ ಉಪಯೋಗ ಮಾಡ್ತೀವಿ ಅಂದ್ರೆ ನಿಮ್ಮೂರು ಶಾಲೆಗೆ ಉಪಯೋಗ ಮಾಡ್ತೀವಿ, ಅದು ಸರ್ಕಾರಿ ಶಾಲೆಗೆ ಉಪಯೋಗ ಮಾಡ್ತೀವಿ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ನಮ್ಮ ಊರಿಗೆ ಅಷ್ಟೇ ನಾವು ಉಪಯೋಗ ಮಾಡ್ಕೋದಿಲ್ಲ, ಔರೋಳಿ ಬಿಳ್ಕಿಗೆ ಅಷ್ಟೇ ಅಲ್ಲ, ಚಿಕ್ಕಂಗ್ರೋಳಿ ಶಾಲೆಯನ್ನ ತಗೊಂಡಿವಿ.
ಅದರ ನಂತರ ಮತ್ತೆ ಯಾವ ಸ್ಕೂಲನ್ನ ನೀವು ಹೇಳ್ತಿರ್ಲ ನಮ್ಮ ಸ್ಕೂಲ್ ಒಳಗೂ ಇಂಥದ್ದು ಆಗೋದೈತ್ರಿ, ನಮ್ಮ ಸ್ಕೂಲ್ ಭಾಳ ಹಿಂದೆ ಉಳ್ದೈತಿ ಅಂತ ಹೇಳಿದ್ರ ನಾವು ಅದನ್ನ ಮಾಡೋಕ್ಕೂ ಸಹ ಸಿದ್ಧದೀವಿ ಅಂತೇಳಿ ಈ ವೇದಿಕೆಯ ಮುಖಾಂತರ ಹೇಳಕ್ ನಾನು ಇಷ್ಟಪಡ್ತೀನಿ. ಜೊತೆಗೆ ಮತ್ತೆ ಇನ್ನೊಂದು ಏನಪ್ಪಾ ಅಂದ್ರ, ನಾಟಕ ಮಾಡವ್ರದು ಮತ್ತು ಮಾಡ್ಸವ್ರದು ಇಬ್ಬರದು ತ್ರಾಸ ಹೇಳಕತ್ರ ಅದ ನಾಟಕ ಆಗಿಬಿಡ್ತೈತಿ. ಇಲ್ಲಿ ಮತ್ತೆ ಯಾರು ಬಣ್ಣ ಹಚ್ಕೊಂಡವ್ರು ಬರುದಿಲ್ಲ. ಅಷ್ಟು ತ್ರಾಸ ಐತಿ ನಾಟಕ ಮಾಡ್ಬೇಕಾದ್ರ, ಮಾಡಿಸ್ಬೇಕಾದ್ರೂ ಕೂಡ ಯಾರು ಆಯಾರ ಹಾಕಾರ ನಾಟಕ ಮಾಡೋಗ್ರ ಮಕ್ಕಳ್ರಿ ಅಂತ ಕಳ್ಸೋಲ್ಲ. ಹೇಂತ ಬೈತಾಳ, ಮಕ್ಕಳು ಬೈತಾರ, ಅಪ್ಪ ಬೈತಾನ, ಅವು ಬೈತಾರ, ಎಲ್ಲರೂ ಬೈತಾರ. ಅಷ್ಟೆಲ್ಲಾ ತ್ರಾಸ ಇದ್ರೂ ಕಲಾವಿದ್ರ ಕಲೆಗೆ ಬೆಲೆ ಕೊಡ್ಬೇಕಂತೇಳಿ ನಾಟಕ ಮಾಡಿರ್ತಾರಂದ್ರ ಅದಕ್ಕೆ ಮೊದಲು ಪ್ರೋತ್ಸಾಹ ನೀಡ್ರಿ ಅಂತ ಎಲ್ಲರೂ ಒಂಥರ ವಿನಂತಿಯನ್ನ ಮಾಡ್ಕೋತೀವಿ. ಮನರಂಜನೆ ಎಲ್ಲರಿಗೂ ಮನರಂಜನೆ ಸಲುವಾಗಿ ಬಂದಿರ್ತೀರಿ, ಆದ್ರೆ ಮೊದಲು ಕಲಾವಿದರಿಗೆ ಗೌರವವನ್ನ ಕೊಡ್ರಿ ಅಂತೇಳಿ ನಾನು ನಿಮ್ಮಲ್ಲಿ ವಿನಂತಿಯನ್ನ ಮಾಡ್ಕೋತೀನಿ. ಜೊತೆಗೆ ನಾ ಏನು ಭಾಳ ಜಾಸ್ತಿ ಮಾತಾಡಕ್ ಹೋಗೋದಿಲ್ಲ. ಇದು ಕಾರ್ಯಕ್ರಮನ ನಿಮ್ದೈತಿ. ಮತ್ತು ಇನ್ನೂ ಒಂದು ಸ್ವಾಗತ ಭಾಷಣ ಮಾಡ್ಬೇಕಾದ್ರೆ ಅಪ್ಪಿತಪ್ಪಿ ನಮ್ಮ ಗ್ರಾಮದವ್ರದಾಗಿರ್ಬೋದು ಅಥವಾ ಹೊರಗಡೆಯಿಂದ ಬಂದ ಅತಿಥಿಗಳು ಯಾರ್ದಾದ್ರೂ ಹೆಸರು ಉಳಿದಿರ್ಬೋದು. ಯಾಕಂದ್ರೆ ಒಂದು ಪುಷ್ಪವನ್ನ ಕೊಡ್ತೀವಿ ಅಂದ್ರೆ ಅದು ಗೌರವದ ಸಂಕೇತ. ನಮ್ಮ ಊರಿಗೆ ಅತಿಥಿಗಳಾಗಿ ಬಂದಿದ್ದೀರಿ ಅಂದ್ರೆ ನಮ್ಮ ಊರದ ಗೌರವ ಸಂಕೇತವಾಗಿ ನಾವು ಪುಷ್ಪವನ್ನ ನಿಮಗೆ ಕೊಡ್ಬೇಕು. ಆದ್ರೆ ಯಾರಿಗಾದ್ರೂ ಕೊಡೋದು ತಪ್ಪಿದ್ರ ದಯವಿಟ್ಟು ಅದನ್ನ ಯಾರು ಬೇಜಾರು ಮಾಡ್ಕೊಳ್ಬೇಡ್ರಿ. ಕಾರ್ಯಕ್ರಮನ ನಿಮ್ದೈತಿ, ಎಲ್ಲರೂ ಕುಡಿಕಾರ ಕಾರ್ಯಕ್ರಮ ಯಶಸ್ವಿ ಮಾಡೋಣ. ಮತ್ ನಾವು ಕೂಡ ನಿಮ್ಮ ಮನೆಯ ಮಕ್ಕಳಿದೀವಿ, ಏನಾದ್ರೂ ತಪ್ಪಿದ್ರೆ ನಮಗೂ ಸಲಹೆ ಸೂಚನೆಗಳಿದ್ರೆ ಕೊಡ್ರಿ. ಹಿಂಗ ವರ್ಷ ವರ್ಷ ಅವರೊಳಿ ಒಳಗೆ ಕಾರ್ಯಕ್ರಮ ಹಾಕೊಂತ ಹೋಗ್ಲಿ. ಅಜ್ಜಾರ ಆಶೀರ್ವಾದ ಐತಿ, ರುದ್ರ ಮುನೀಶ್ವರ ಆಶೀರ್ವಾದ ಐತಿ. ಮತ್ತೆ ಇನ್ನೊಂದು ವಿಷಯ ಅಂದ್ರೆ ನಮ್ಮ ಊರ್ ಮಠ ಕಟ್ಟಾಕತ್ತೀವ್ರಿ, ಎಲ್ಲರಿಗೂ ಗೊತ್ತಿದ್ದ ವಿಷಯನ ಐತಿ. ದಯವಿಟ್ಟು ಎಲ್ಲರೂ ಸಹ ತನು ಮನ ಧನದಿಂದ ಆ ಮಠಕ್ಕೆ ಎಷ್ಟು ಆಕೈತಲ್ಲ ಅಷ್ಟು ಕೈಲಾದಷ್ಟು ಸೇವೆಯನ್ನ ಸಲ್ಲಿಸೋಣ. ಆದಷ್ಟು ಬೇಗ ಮಠದ ಕೆಲಸ ಜಲ್ದಿ ಆಗುವಂಗ ಮುಗಿಲಿ ಅಂತ ಹೇಳ್ಕಾರ ಆ ರುದ್ರಸ್ವಾಮಿ ಹತ್ರ ಎಲ್ಲರೂ ಪ್ರಾರ್ಥನೆ ಮಾಡ್ಕೊಂಡ್ ಅಂತ ಹೇಳ್ತಾ ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ 2 ಪ್ರಾಸ್ತಾವಿಕ ನುಡಿಯನ್ನ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಈ ವೇದಿಕೆಗೆ ತಲೆಬಾಗಿ ನಮಸ್ಕರಿಸಿ ನಾನು 2 ಮಾತುಗಳನ್ನ ವಿದಾಯ ಹೇಳ್ತೀನಿ. ಧನ್ಯವಾದಗಳು. ಒಬ್ಬ ಕಲಾವಿದರಾಗಿ, ಹಾಸ್ಯ ಕಲಾವಿದರಾಗಿ ಕಾರ್ಯಕ್ರಮ ಕುರಿತು ಬಹಳ ಅದ್ಭುತವಾದ ಆಲೋಚನೆಗಳು ಇಟ್ಟಿದ್ದಾರೆ. ಮಂಜುನಾಥನ್ ಅವರಿಗೆ ಸ್ವಾಗತ ಕೋರುತ್ತಾ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂತ ನಮ್ಮ ಕಾವೇರಿ ಹೋಟೆಲ್ ಮಾಲೀಕರಾದಂತಹ ಗಿರೀಶ್ ಗಂದಿಗವಾಡ ಅವರು ವೇದಿಕೆ ಮುಂಭಾಗದ ಬರಬೇಕು. ಅವ್ರಿಗೂ ಸಹಿತ ಅಜ್ಜನ್ ಅವರು ಪುಷ್ಪಗುಚ್ಛ ಕೊಟ್ಟು ಅವರಿಗೆ ಸ್ವಾಗತಿಸಬೇಕು, ಸತ್ಕರಿಸಬೇಕೆಂದು ಕೇಳ್ಕೊತಾ ಇದ್ದೇನೆ. ಅದೇ ತರನಾಗಿ ಎಕ್ಸ್ ಆರ್ಮಿ ಆದಂತ ಉದಯ್ ಬಾಳಪ್ಪ ಚೌಲ್ಗಿ ಅವರು ಸಹಿತ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿದರೆ ದಯಮಾಡಿ ವೇದಿಕೆಯ ಮುಂಭಾಗ ಹತ್ತಿರ ಬಂದು ಅವ್ರಿಗೂ ಸಹಿತ ಅಜ್ಜನವರು ಪುಷ್ಪಗುಚ್ಛ ಕೊಟ್ಟು ಅವರನ್ನು ಸತ್ಕರಿಸಬೇಕೆಂದು ಕೇಳ್ಕೊತಾ ಇದ್ದೇನೆ. ಅದೇ ತರನಾಗಿ ಪುಂಡ್ಲಿಕ್ ಪಿಜೋಳಿ ಹಿರಿಯ ಕಲಾವಿದರು, ರಾಜ್ಯ ಪ್ರಶಸ್ತಿ ವಿಜೇತರ ಅಂತ ಅವ್ರಿಗೂ ಸಹಿತ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಅವ್ರಿಗೂ ಸಹಿತ ಅಜ್ಜನವರು ಪುಷ್ಪಗುಚ್ಛ ಕೊಟ್ಟು ಸ್ವಾಗತ ಸತ್ಕರಿಸಬೇಕೆಂದು ಕೇಳ್ಕೊತಾ ಇದ್ದೇನೆ. ಉದಯ್ ಬಾಳಪ್ಪ ಚೌಲ್ಗಿ ಇವ್ರಿಗೂ ಸಹಿತ ಸ್ವಾಗತ ಕೋರುತ್ತಾ ಇನ್ನೊಬ್ಬರು ನಮ್ಮ ಬಡಸ್ ಗ್ರಾಮದಿಂದ ಆಗಮಿಸಿದ ವೀರಭದ್ರನ ತಳವಾರ್ ದಯಮಾಡಿ ಎಲ್ಲಿದ್ದರೂ ವೇದಿಕೆ ಮುಂಭಾಗದ ಹತ್ತಿರ ಬರಬೇಕು. ವೀರಭದ್ರನ ತಳವಾರ್ ಕಲಾವಿದರಾದಂತ ಅವ್ರಿಗೂ ಸಹಿತ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ತುಕಾರಾಮನ್ನ ಕೊಡೋಳಿ ದಯಮಾಡಿ ಎಲ್ಲಿದ್ದರೂ ವೇದಿಕೆ ಹತ್ತಿರ ಬರಬೇಕು, ಅವ್ರಿಗೂ ಸಹಿತ ಸ್ವಾಗತ. ಅಜ್ಜಾರ ಒಂದ್ ಹೆಸರಿಗೆ 500 ರೂಪಾಯಿ ಬರ್ತದೆ ನಮಗ, ನಾವು ಸತ್ಕಾರ ಮಾಡಬೇಕು. ಅವ್ರಿಗೆ ನೇರವಾಗಿ ಹೇಳತ್ತೇವ್ ನಾವು, ಒಂದು ಸತ್ಕಾರ ಮಾಡಿದಂದ್ರೆ ಒಂದು ಹೂ ಕೊಟ್ಟು ಅಂದ್ರೆ 500 ಕಮ್ಮಿ ಕೊಡ್ತಾರೆ. ಮತ್ತೆ ಹೆಂಗ್ ಬಿಡೋಣ ಹೇಳ್ರು ನಾವ, ಒಂದು ಹೂವಿಂದ 10 ರೂಪಾಯಿ ನಮ್ದು. ಅಜ್ಜನವರು ಕ್ಷಮಿಸಬೇಕಂತ ಕೇಳ್ಕೊತಾ ಇದ್ದೇನೆ. ಅವ್ರಿಗೂ ಸಹಿತ ಸ್ವಾಗತ ಕೋರುತ್ತಾ ದಯಮಾಡಿ ವೀರಭದ್ರನ ತಳವಾರ ಎಲ್ಲಿದ್ರು ವೇದಿಕೆ ಹತ್ತಿರ ಬರಬೇಕು. ನಮ್ಮ ಕಾಮ್ಸಿನ್ಕೊಪ್ ಗ್ರಾಮದ ಮಾಜಿ ಹುಲಿ ಅಂತ ಕರಿತೇವೆ ನಮ್ಮ ಸೋಮನಿಂಗ್ ಚೌಲ್ಗಿ ಎಲ್ಲಿದ್ರು ವೇದಿಕೆ ಬರಬೇಕು. ಅವ್ರಿಗಿದ್ದ ಅಜ್ಜನವರಿಂದ ಸತ್ಕಾರ ಮಾಡ್ತಾ ಇದ್ದಾವೆ, ಅವ್ರಿಗೂ ಸಹಿತ ಕೊರುತ್ತಾ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂತ ಕಾರ್ಯಕ್ರಮ ಉದ್ದೇಶಿ ನಮ್ಮ ಯಶವಂತ ಮಾಮ ಕೊಡೋಳಿ ಅವರು 2 ಹಿತನುಡಿಗಳನ್ನು ಹೇಳಬೇಕೆಂದು ಅವರಲ್ಲಿ ಕೇಳ್ಕೊತಾ ಇದ್ದೇನೆ. ಆಗಲ್ ರಜರ್ ವೇದಿಕೆಯ ಮೇಲೆ ಆಸೀನರಾದಂಥ ಪರಮ ಪೂಜ್ಯ ಚನ್ನಬಸವದೇವರ ಪಾದಾರಂಧಗಳಿಗೆ ವಂದಿಸಿ ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿದಂಥ ಶ್ರೀ ಜ್ಯೋತಿಬಾ ಬರ್ಮಪ್ಪನವರವರೇ, ಅದೇ ರೀತಿ ನಮ್ಮ ಆರಕ್ಷಕ ಅಧಿಕಾರಿಗಳಾದಂಥ ಬಾದಾಮಿ ಸಾಹೇಬ್ರೆ, ಅದೇ ರೀತಿ ಗ್ರಾಮ ಪಂಚಾಯಿತಿಯ ಸದಸ್ಯರು 4ನೇ ಸಾರಿ ಸದಸ್ಯರಾದಂಥ ರಾಜಗೌಡ ಪಾಟೀಲ್ರವರೇ, ಅದೇ ರೀತಿ APMCಯ ಮಾಜಿ ಜೋಡಿ ಅಧ್ಯಕ್ಷರು ಒಂದೇ ಕಡೆ ಕುಂತಿದ್ದಾರೆ, ಅಶೋಕ್ ಗೌಡ್ ಪಾಟೀಲ್ರು ಮತ್ತು ಹನುಮಂತ್ ಪಾಟೀಲ್ರು. ಅದೇ ರೀತಿಯಾಗಿ ನಮ್ಮ ಅರವಿಂದ್ ಪಾಟೀಲ್ರ ಸುಪುತ್ರರಾದಂಥ
ರಾಜ್ಯವರ್ಧನ್ ಪಾಟೀಲ್ ರವರೇ, ಮಾರುತಿ ಟಕೇಕರ್ ಅವರೇ, ಅರ್ಜುನಗೌಡ ಪಾಟೀಲ್ ರೇ, ಅದೇ ರೀತಿ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯ ತಾಲೂಕಾ ಅಧ್ಯಕ್ಷರಾದಂಥ ವಿಠಲ್ ಹಿಂಡರ್ಕರ್ ಅವರೇ, ವೇದಿಕೆಯ ಮೇಲೆ ಉಪಸ್ಥಿತರಿದ್ದಂಥ ಎಲ್ಲ ಗೌರವಾನ್ವಿತ ಗಣ್ಯ ಮಾನ್ಯರೇ, ನಾಟಕ ನಮ್ಮೂರಿಗೆ ಮತ್ತು ದೌಲತ್ತಿಗೆ ನಾಟಕದ ಹುಚ್ಚು ಭಾಳ. ಅದಕ್ಕೆ ಈ ಕಲೆ ನಶಿಸಬಾರ್ದಂತೇಳಿ ಭಾಳಷ್ಟು ತ್ರಾಸ ತಗೊಂಡ ವರ್ಷಕ್ಕೊಂದೊಂದ ಏನಾರ ಮನರಂಜನೆ ಮಾಡ್ಬೇಕನ್ನೋ ಆಶೆಯಿಂದ ಇವನ್ ಮಾಡ್ತೇವು. ಯಾಕಂದ್ರೆ ಯಾರಿಗೂ ಈಗ ಸಾಯಕನೂ ಸೌಡಿಲ್ದಂಥ ಕಾಲ ಇದು. ಹಿಂದಿನ ಕಾಲದಾಗ ನಾಟಕ ಮಾಡ್ತಿದ್ರಂದ್ರ ನಾವ ನೋಡಿದೆವು ಸಣ್ಣವ್ರಿದ್ದಾಗ. ನಮ್ಮೂರಾಗ ಕುರುಕ್ಷೇತ್ರ ನಾಟಕ ಕಲಿಯುವಾಗ ಭೀಮನ್ ಪಾಠ ಮಾಡಿದವಂಗ ಅವ್ರ ಅಪ್ಪ ಹಾಲು ತಂದು ಕೊಡ್ತಿದ್ ಸಾಯಂಕಾಲ. ಈಗ ನಾಟಕ ಮಾಡತ್ತವ ಅಂದ್ರೆ ಬೂಟ್ ತಗೊಂಡು ಬೆನ್ ಹತ್ತಾರ ಅಂತಾರಾಗ ತುಡುಗರೆ ನಾಟಕ ಕಲಿತ ಸಮಾಜಕ್ಕೊಮ್ಮೆ ನಮ್ಮ ಕಲೆ ತೋರಿಸ್ಬೇಕನ್ನುವಂಥ ಒಂದು ವ್ಯವಸ್ಥೆ ನಮ್ಮೂರಿನಲ್ಲಿ ಹಮ್ಮಿಕೊಂಡು ಬಂದಿದ್ದೀವಿ. ಬಂಧುಗಳೇ, ಇವತ್ತು ಎಂಥ ಪವಿತ್ರವಾದ ಕಾಲ ಅಂದ್ರ ಸೂರ್ಯದೇವ ಕರ್ಕ ವೃತ್ತದಿಂದ ಮಕರ ವೃತ್ತಕ್ಕೆ ಪಾದಾರ್ಪಣೆ ಮಾಡುವಂಥ ಒಂದು ಪುಣ್ಯ ಕಾಲ. ಅದಕ್ಕೆ ನಾವು ಎಲ್ಲರೂ ವಿಜೃಂಭಣೆಯಿಂದ ಸಂಕ್ರಮಣವನ್ನು ಆಚರಿಸುತ್ತೇವೆ. ಬಂಧುಗಳೇ, ಇಂಥ ಒಂದು ಪುಣ್ಯ ಕಾಲದಲ್ಲಿ ಯಾಕೆ ಮನರಂಜನೆ ಮಾಡಬೇಕು ಅಂತಂದ್ರೆ ದೇವರ ಆರಾಧನೆ ಆಯಿತು ಮತ್ತು ಜನರಿಗೆ ನಮ್ಮ ಸಂಸ್ಕೃತಿಯ ಬಗ್ಗೆ ಅರಿವು ಮೂಡಿಸುವುದಕ್ಕೋಸ್ಕರವಾಗಿ ಇಂಥ ಒಂದು ಕಾರ್ಯಕ್ರಮವನ್ನು ಎಲ್ಲ ಕಡೆ, ಇವತ್ತು ನಮ್ಮ ತಾಲೂಕಿನಲ್ಲಿ ಬಹುಶಃ ಒಂದು 50 ಕಡೆ ಕಾರ್ಯಕ್ರಮ ಇರಬಹುದು. ಈಗ ಇಲ್ಲಿಯವರೆಗೆ ಸೂರ್ಯ ಸಣ್ಣವಿರ್ತಾನೆ ನೋಡ್ರಿ. ಬೆಳಿಗ್ಗೆ 6:30ಗೆ ಬೆಳಕ, 7 ಗಂಟೆಗೆ ಬೆಳಕಾಗ್ತತಿ, 5:30ಗೆ 6 ಗಂಟೆಗೆ ಹೊತ್ತು ಮುನುಗ್ತತಿ. ಇನ್ಮೇಲೆ ಬರ್ಬರ್ತ್ ಹೆಚ್ಚಿಗೆ ಹಾಕೊಂತ ಹೋಗಿ 5 ಗಂಟೆಗೆ ಬೆಳಕಾಗಿ ರಾತ್ರಿ 7:30ಗೇನು ಕತ್ಲಾಗೋದಿಲ್ಲ. ಅಂತ ಒಂದು ಪವಿತ್ರವಾದ ದಿವಸದಾಗ ಕಾಲಿಟ್ಟಂತ ಸಂಕ್ರಮಣದ ನಿಮಿತ್ತವಾಗಿ ನಮ್ಮ ಅವರೊಳ್ಳಿ ಬೆಳಕಿ ರಕ್ಷಣಾ ವೇದಿಕೆಯ ವತಿಯಿಂದ, ಹಿತರಕ್ಷಣಾ ವೇದಿಕೆಯ ವತಿಯಿಂದ ರೈತ ಚೆಲ್ಲಿದ ರಕ್ತ ಎಂಬ ನಾಟಕವನ್ನು ಮಾಡ್ತಾ ಇದ್ದೀವಿ. ಕಾರಣ ಬಂಧುಗಳೇ, ತಮ್ಮಲ್ಲಿ ಇಷ್ಟೇ ವಿನಂತಿ, ನಾವು ಈ ನಾಟಕ ಕಂಪನಿಯವರಲ್ಲ, ಮತ್ತು ಯಾರ ಮನ್ಯಾಗ ಹೋಗಪ್ಪ ನನ್ನ ಮಗನ ನಾಟಕ ಮಾಡಂತ ಕಲಿಬೇಕಂತೇಳಿ ನಮ್ಮನ್ನು ಪ್ರೋತ್ಸಾಹ ಮಾಡಿಲ್ಲ. ತುಡುಗ್ಲೆ ನಮ್ಮ ಕಲಾ ತೋರಿಸ್ಬೇಕಂತ ತಮ್ಮಲ್ಲೇ ಇದನ್ನು ಮಾಡಿದೆವು. ಏನಾದರೂ ತಪ್ಪು ತಡೆಯಾದ್ರೆ ಅಲ್ಲಿ ನಾಟಕ ಮಾಡೋರು ನಮ್ಮವರು ಇರ್ತಾರು, ನೋಡೋರು ನೀವು ನಮ್ಮವ್ರನ್ನ. ಅದಕ್ಕೆ ಏನಾದರೂ ತಪ್ಪು ತಡೆಯಾದ್ರೆ ದುಂಬಡಿ ಮಾಡೋದ್ಲೆ ಶಾಂತ ರೀತಿಯಿಂದ ನಾಟಕ ನೋಡ್ರಿ ಅನ್ನುವಂಥ ಮಾತನ್ನ ವೇದಿಕೆಯ ಮುಖಾಂತರ ಬಂದಂಥ ಎಲ್ಲ ಬಂಧುಗಳಲ್ಲಿ ವಿನಂತಿ ಪೂರ್ವಕವಾಗಿ ಕೇಳಿಕೊಳ್ಳುತ್ತೇನೆ. ಬಂಧುಗಳೇ, ಈಗ ವೇದಿಕೆಯ ಮೇಲೆ ಮಾತನಾಡುವಂಥ ಗಣ್ಯಮಾನ್ಯರು ಬಹಳಷ್ಟು ಜನ ಇದ್ದಾರೆ. ಕಾರಣ ಇಷ್ಟೇ, ಇವತ್ತು ಒಂದು ನಮ್ಮ ಹಿಂದೂ ಸಂಸ್ಕೃತಿಯ ಪ್ರಕಾರ ಬಹಳ ಒಂದು ಪವಿತ್ರವಾದಂಥ ಈ ಸಂಸ್ಕೃತಿಯ ಸಂಕ್ರಮಣಕ್ಕೆ ಎಲ್ಲರೂ ನಾವು ಏನು ಹೇಳ್ತೀವಿ, ನಾವು ನೀವು ಎಳ್ಳು ಬೆಲ್ದಂಗಿರೋಣ ಅಂತ ಹೇಳ್ತೀವಿ. ಇದೆಲ್ಲ ಆಶೀರ್ವಾದ ನಿಮ್ದ ಸದಾ ಇರಲಿ. ನಾವು ನೀವು ಎಳ್ಳು ಬೆಲ್ದಂಗಿರೋನು. ಮುಂದಿನ ವರ್ಷ ಮತ್ತೊಂದು ನಾಟಕಕ್ಕೆ ತಾವೆಲ್ಲ ಆಗಮಿಸಬೇಕಂತ ಕೇಳ್ಕೊಂಡ ನನ್ನ 4 ಮಾತುಗಳನ್ನು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಈಗ ವೇದಿಕೆಯ ಮೇಲೆ ಉಪಸ್ಥಿತರಿದ್ದಂಥ ಆರಕ್ಷಕ ಅಧಿಕಾರಿಗಳಾದ ಶ್ರೀ ಬಾದಾಮಿ ಅವರು ಮಾತನಾಡಬೇಕೆಂದು ಕೇಳ್ಕೊಳ್ತೇವೆ. ಯಾಕಂದ್ರೆ ಅವರು ಬಿಜಾಪುರದವರು. ಅವ್ರು ಫಸ್ಟ್ ನಮ್ಮ ಊರಿಗೆ ಬಂದಾಗ ನಾವು ವಿಠಲ್ ದೇವ್ರ ಗುಡಿಯಾಗ ಒಂದು ಶಾಂತಿ ಸಭೆ ತಗೊಂಡಿದ್ರು. ನಟಿಯರು ಬಿಜಾಪುರ ಬಂದರು. ಅದಕ್ಕೆ ಅವ್ರದ್ದು ಇದನ್ನ ಮಾತಿನ ವಾಗ್ಮಿ ಕೇಳಿದೆವು ನಾವು. ಅದಕ್ಕೆ ಒಂದು ಸ್ವಲ್ಪ ವಿಸ್ತಾರವಾಗಿ ಇದ್ರ ಬಗ್ಗೆ ಮಾರ್ಗದರ್ಶನ ನೀಡಬೇಕಂತ ಅಧಿಕಾರಿಗಳಲ್ಲಿ ವಿನಂತಿಯಾಗಿ ಕೇಳ್ಕೊಳ್ತಾ ಇದ್ವಿ. ಎಲ್ಲರಿಗೂ ನಮಸ್ಕಾರ. ಮೊಟ್ಟ ಮೊದಲಿಗೆ ಎಲ್ಲರಿಗೂ ಸಂಕ್ರಮಣದ ಶುಭಾಶಯಗಳು. ಟೈಮ್ ಭಾಳ ಆಗ್ಯದ. ವೇದಿಕೆ ಮೇಲೆ ಆಸೀನರಾದಂತಹ
ಈ ಭಾಗದ ನಡೆದಾಡುವ ದೇವರಾದಂಥ ಶ್ರೀ 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 ಚನ್ನಬಸವ ಸ್ವಾಮೀಜಿಯವರಿಗೆ ನಮಸ್ಕರಿಸುತ್ತಾ, ಹಾಗೂ ಬಹಳಷ್ಟು ಜನ ಇದ್ದೀರಿ, ಒಂದು 40 ಮಂದಿ ಸ್ಟೇಜ್ ಮೇಲೆ ಇದ್ದೀರಿ, ಎಲ್ಲರಿಗೂ ನನ್ನ ನಮಸ್ಕಾರಗಳು. ಹಾಗೂ ಇಲ್ಲೇ ವೇದಿಕೆ ಎದುರಿಗೆ ಕೂತಂತಹ ನನ್ನ ಅಣ್ಣ ತಮ್ಮಂದಿರೇ, ಅಕ್ಕ ತಂಗಿಯರೇ, ಹಾಗೂ ಇಲ್ಲಿ ಕಲಿತ ಅಂತ ವಿದ್ಯಾರ್ಥಿಗಳೇ, ಜ್ಯೋತಿಬಾ ಬರ್ಮಪ್ಪನವ್ರಿಗೆ ಯಾಕೆ ಲೈಕ್ ಮಾಡ್ತೀನಿ ಅಂತಂದ್ರೆ ಪಕ್ಷ ಮುಖ್ಯ ಅಲ್ಲ, ಇಲ್ಲಿ ಅವರ ಚಟುವಟಿಕೆಗಳು ಮುಖ್ಯ. ಎಜುಕೇಶನ್ ಬಗ್ಗೆ ಬಹಳಷ್ಟು ಕಾಳಜಿ ಮಾಡ್ತಾನೆ ಆ ಮನುಷ್ಯ. ನಾನು ಬಂದಿಲ್ಲಿ 17 ತಿಂಗಳಾಯ್ತು. ಫಸ್ಟ್ ಆಫ್ ಆಲ್ ಅವ್ರು ಬಂದಾಗ ನಾನು ಶಾಲೆ ಬಗ್ಗೆ ಕೇಳಿದ್ದೆ. ಇಲ್ಲಿ 7th ಕನ್ನಡ ಶಾಲೆ ಇದೆ. ನಾನು ನಾಟಕಗೋಸ್ಕರ ಏನು ಮಾತಾಡೋದಲ್ಲ, ನಾಟಕ ಇದೆ ಅಂತ ಗೊತ್ತಿದೆ ನಿಮಗೆ. ನನಗೇನದ ಸ್ಕೂಲ್ ಬಗ್ಗೆ ಒಂದು ಸ್ವಲ್ಪ ಎಜುಕೇಶನ್ ಬಗ್ಗೆ ಮಾತಾಡ್ರಿ ಅಂದಾರ. ದಯವಿಟ್ಟು ಹೇಳ್ತೀನಿ, ಇವತ್ತಿನ ದಿವಸದಲ್ಲಿ ಎಲ್ಲರಿಗೂ ವಿದ್ಯೆ ಬಹಳ ಮುಖ್ಯ. ನಾವು ಗೋಳ್ಗುಮ್ಮಟ್ ಕಟ್ಟಿಸ್ಲಿ, ತಾಜ್ ಮಹಲ್ ಕಟ್ಟಿಸ್ಲಿ, ಅದು ಯಾರು ನೋಡೋದಿಲ್ಲ. ನಾವು ಯಾರಿಗಾದರೂ ಎದುರಿಗೆ ಹೋಗ್ಬೇಕಾತಂದ್ರೆ ನಮ್ಮಲ್ಲಿ ನಾಲೆಜ್ ಇದ್ರತ್ತಂದ್ರೆ ಮಾತಾಡ್ತೀವಿ. ಒಂದು ತಹಸೀಲ್ದಾರ್ ಆಫೀಸ್ಗೆ ಹೋಗ್ಲಿ, ಒಂದು ಪೊಲೀಸ್ ಸ್ಟೇಷನ್ಗೆ ಹೋಗ್ಲಿ, ಒಂದು AC ಆಫೀಸ್ಗೆ ಹೋಗ್ಲಿ, ಒಂದು DC ಆಫೀಸ್ಗೆ ಹೋಗ್ಲಿ, ಎಲ್ಲಿ ಹೋದ್ರೂ ನಮ್ಮ ಎಲ್ಲ ಕೆಲಸ ಯಾವ್ರ ಹತ್ರ ಹೋದ್ರೆ ಏನು ನೇರವಾಗಿ ಕೆಲಸ ಆಗ್ತಾವ ಅನ್ನೋದು ಪ್ರತಿಯೊಬ್ಬರಿಗೂ ಇವತ್ತಿನ ಕಾಲದಾಗ ನೀವು ತಿಳ್ಕೊಬೇಕಾಗತ್ತೆ. ಇಲ್ಲಾಂದ್ರೆ ಅವ್ರ ಮುಂದೆ ಹೋಗಿ ಕೈ ಕಟ್ಕೊಂಡು ತೆಳಗೋಣ ಹಾಕೊಂಡು ನಿಂತಿರತ್ತಂದ್ರೆ ನಾವು ತಪ್ಪು ಹೇಳ್ತೀವೋ ಕರೆ ಹೇಳ್ತೀವೋ ನಿಮ್ಗೆ ಗೊತ್ತಾಗಬೇಕಲ್ಲ. ಅದಕ್ಕೆ ದಯವಿಟ್ಟು ಹೇಳ್ತೀನಿ, ಮಕ್ಕಳಿಗೆ ನೀವು ಬಡವರಿರಲಿ ಶ್ರೀಮಂತರಿರಲಿ, ಸರ್ಕಾರ ಸಾಕಷ್ಟು ಸೌಲಭ್ಯಗಳನ್ನು ಮಾಡಿದೆ. ನಿಮ್ಮಲ್ಲಿ ಅವರೊಳ್ಳೆಯಲ್ಲಿ ಇಲ್ಲಿ ಕ್ರಾಸ್ನಲ್ಲಿ ಒಬ್ರು ಟೀಚರ್ ಇದ್ದಾರೆ, ಇಲ್ಲಿ ನಿಂತಿದ್ದಾರೆ. ಅವರು ಬಹಳ ಒಳ್ಳೆ ಶಿಕ್ಷಕರು. ನಾವೊಂದು 2 ಸಲ ಅವ್ರ ಮನ್ಯಾಗ ಚಾ ಕುಡಿಯಕ್ಕೆ ಹೋಗಿದ್ದೆ. ಅವ್ರ ಮಾತು ಅದು ನೋಡಿದ್ರ ಅಂತಂದ್ರ ಅವ್ರದೇನೋ ಮೋಸ್ಟ್ಲಿ ಸರ್ವಿಸಿಗೆ 1 ವರ್ಷದಲ್ಲಿ ಮುಗ್ಯಾಕ್ ಬಂದಿದೆ ಕಾಣಿಸ್ತದ. ಅಂತ ಶಿಕ್ಷಕರು ಇಲ್ಲಿ ಬೇಕು, ಅವ್ರ ಸದುಪಯೋಗ ಬೇಕು. ಇಲ್ಲಿ ಮುಖ್ಯ ಅಲ್ಲ ಯಾವ ಜಾತಿ ಅವದಾನ ಏನ್ ಕಲಿಸ್ತಾನ ಅನ್ನೋದು. ಯಾರು ಒಳ್ಳೆ ವಿದ್ಯಾಭ್ಯಾಸ ಕಲಿಸ್ತಾರಲ್ಲ ಅವರೇ ನಮ್ಮವರು. ಬಸವಣ್ಣವ್ರು ಹೇಳ್ಯಾರ, ಇವನ್ ಯಾರವ ಇವನ್ ನಮ್ಮವ ಅಂತೇಳಿ. ಬರೇ ಪಂಚಮಸಾಲಿ ಮಂದಿಗೆ ಅಟ್ಟ ಹೇಳಿಲ್ಲ, ಒಡ್ರ ಮಂದಿಗೆ ಅಟ್ಟ ಹೇಳಿಲ್ಲ, SC ಸಮಾಜದವ್ರಿಗೆ ಅಟ್ಟ ಹೇಳಿಲ್ಲ, ST ಸಮಾಜದವ್ರಿಗೆ ಅಟ್ಟ ಹೇಳಿಲ್ಲ, ಮುಸ್ಲಿಂ ಸಮಾಜದವ್ರಿಗೆ ಅಟ್ಟ ಹೇಳಿಲ್ಲ, ಮತ್ತು ನಮ್ಮ ಮರಾಠ ಸಮಾಜದವ್ರಿಗೆ ಅಟ್ಟ ಹೇಳಿಲ್ಲ. ಜಗತ್ತಿನಲ್ಲಿ, ಇಡೀ ಜಗತ್ತಿನಲ್ಲಿ ಮಾನವ ಕುಲ ಯಾರಿದೆಯಲ್ಲ ಎಲ್ಲರೂ ನಾವು ಒಂದೇ. ಮನೆಯಲ್ಲಿ ನಾವು ಯಾವುದೇ ಧರ್ಮದವ್ರು ಇದ್ದೀವಿ ಅಂದ್ರೆ 4 ಗಾಡಿ ಮಧ್ಯೆ ಏನದ ನಮ್ಮ ಧರ್ಮ ಇರಲಿ, ಹೊರಗೆ ಬಂದ ನಂತರ ನಾವೆಲ್ಲರೂ ಭಾರತೀಯರು ಅನ್ನುವ ಮನೆ ಭಾವನೆ ಬೇಕು. ಅದಕ್ಕೆ ದಯವಿಟ್ಟು ನಾನು ಹೇಳ್ತಾ ಇದ್ದೀನಿ, ಸ್ಟಾರ್ಟ್ಲಿಯಲ್ಲಿ 7th ಇದೆ. ತಂದೆ ತಾಯಿಗಳೊಂದೇ ಒಂದು ವಿನಂತಿ, ಮಕ್ಕಳನ್ನೆಲ್ಲರೂ ಚೆನ್ನಾಗಿ ಕಲಿಸ್ರಿ. ಅದರಂತೆ ಒಂದು ಹೆಣ್ಮಕ್ಕಳು ಇಲ್ಲಿ ಕೂತಿರ್ಬಹುದು. ಮನೆಯಲ್ಲಿ ನಿಮ್ಮ ಯಜಮಾನರು ಅವರು ನಿಮ್ಮ ಮನೆಗೋಸ್ಕರ ದುಡಿಲಿಕ್ಕೆ ಹೊರಗಡೆ ಹೋದ್ರತ್ತಂದ್ರ, ನೀವು ಹರಿದ ಮಗಳಿದ್ದಳು 18 ವರ್ಷ 15 ವರ್ಷದ ಮೇಲ್ಪಟ್ಟ ಮಗಳಿದ್ದಳತ್ತಂದ್ರ ಮುಂಜಾನೆ ಮಧ್ಯಾಹ್ನ ಸಾಯಂಕಾಲ ಅವ್ರ ಜೊತೆಗೆ ಒಂದು 2 ತಾಸು ಮಾತಾಡ್ರಿ. ನೀವು ಮರಾಠ ಸಮಾಜದವ್ರು ಇದ್ರಂದ್ರ ಛತ್ರಪತಿ ಶಿವಾಜಿ ಮಹಾರಾಜರ ಬಗ್ಗೆ ಮಾತಾಡ್ರಿ. ನಮ್ಮ ಮರಾಠ ಸಮಾಜ ಏನ್ ಹೇಳ್ತದ ಅನ್ನೋದ್ರ ಬಗ್ಗೆ ಮಾತಾಡ್ರಿ. ಅವರಿಗೆ ಗೌರವ ಒಟ್ಟಿಸ್ರಿ. ಹೆಣ್ಣಾಗಿ ನಾವು ಹ್ಯಾಂಗಿರ್ಬೇಕು ಅನ್ನುವಂಥದ್ದು ಈಗಿನ ಕಾಲದ ಹೆಣ್ಣು ಹುಡುಗಿಯವ್ರಿಗೆ ಹೇಳ್ರಿ. ನೀವು ಪಂಚಮಸಾಲಿ ಅವ್ರ ಇದ್ರ ಅಣ್ಣ ಬಸವಣ್ಣವ್ರ ಬಗ್ಗೆ ಮಾತಾಡ್ರಿ. ಅವ್ರು ಕೊಟ್ಟಂತ ಮಾರ್ಗದರ್ಶನ ಬಗ್ಗೆ ಮಾತಾಡ್ರಿ. ನಾವು ಜೈನ ಸಮುದಾಯ ಇದ್ದಂತಂದ್ರ ಮಹಾವೀರ ಬಗ್ಗೆ ಮಾತಾಡ್ರಿ. ಅವ್ರು ಏನ್ ತ್ಯಾಗ ಮಾಡ್ಯಾರ ಬಗ್ಗೆ ಮಾತಾಡ್ರಿ. ನಾವು ಮುಸಲ್ಮಾನರು ಇದ್ವಿ ಅಂದ್ರೆ ಮೊಹಮ್ಮದ್ ಪೈಗಂಬರ್ ನಮಗೋಸ್ಕರ ಏನ್ ಮಾಡ್ಯಾರ ಅನ್ನೋದು ಅಂತ ಹೇಳ್ರಿ. ಮುಂದೆ ಏನದ, ಯಾರು ನಮ್ಮ SC ಬಾಂಧವರಿಂದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಏನ್ ಹೇಳ್ಯಾರ ಅಂತ ಹೇಳಿ ಕೇಳ್ರಿ. ಅವ್ರು ಬರೆದಂತ ಸಂವಿಧಾನದ ಮೇಲೆ ನಮ್ಮ ಭಾರತ ದೇಶ ನಡೆದದ. ಮಹರ್ಷಿ ವಾಲ್ಮೀಕಿ ಅವರು ಏನ್ ಹೇಳ್ಯಾರ ಅನ್ನೋದು ಕೇಳ್ರಿ. ST ಸಮಾಜದವರು ಅವ್ರು ಹೇಳಿದಂಗ ನಡ್ಕೋರಿ. ಅವಾಗ ನಿಮ್ಮ ಜನ್ಮ ಪವಿತ್ರ ಆಗತ್ತ. ನಾ ಇಷ್ಟೇ ಹೇಳಕ್ ಬಯಸ್ತೀನಿ, ನಮ್ಮ ಸ್ಟೇಷನ್ದಲ್ಲಿ ವಾರದಾಗ 2-3 ಹೆಣ್ಣು ಹುಡುಗಿಯರು ಓಡಿ ಹೋಗ್ತಾರ. ದಯವಿಟ್ಟು ಇದು ನಗುವಂತ ಮಾತಲ್ಲ, ನೋವಂತ ಮಾತು. ಯಾ ತಾಯಿ 9 ತಿಂಗಳ ಹಡ್ದಿರ್ತಾಳ, ಒಂದು ಹರಿದ ಹುಡುಗಿ ಮನೆ ಬಿಟ್ಟು ಹೋದಳಂದ್ರೆ ಅವ್ರು ಕಣ್ಣೀರ್ ಹಾಕೋ ಸ್ಟೇಷನ್ಗೆ ಬರ್ತಾರ. ಇದನ್ನೆಲ್ಲ ಪ್ರತಿಯೊಂದು ಧರ್ಮದಲ್ಲಿ ಆಗಬಾರ್ದಂದ್ರ ಅವ್ರ ಜೊತೆ ನಾವು ಚೆನ್ನಾಗಿ ಕಾಲ ಕಳಿಬೇಕು. ಹಿರಿಯರಿದ್ದವರು, ಅಜ್ಜಿ, ತಾಯಿ, ತಮ್ಮ, ಅಣ್ಣ ಎಲ್ಲರೂ ಇದ್ದವ್ರು ಏನೈತಿ ಅವ್ರ ಬಗ್ಗೆ ಗಮನ ಹರಿಸ್ಬೇಕು. ಮನೆ ಮರ್ಯಾದೆ ಹೋದ ನಂತರ ಗಮನ ಹರಿಸಿರೋ ಉಪಯೋಗ ಇಲ್ಲ. ದಯವಿಟ್ಟು ಹೇಳ್ತೀನಿ ನಾನು, ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡ್ರಿ. 10th ಮುಗಿಸ್ರಿ, 2nd ಇಯರ್ ಮುಗಿಸ್ರಿ. 2nd ಇಯರ್ ಮುಗಿದ ನಂತರ BA ಮಾಡ್ರಿ, BA ಮಾಡಿ B.Ed ಮಾಡ್ರಿ, ಟೀಚರ್ ಆಗ್ತೀರಾ. BA LLB ಮಾಡ್ರಿ, ಲಾಯರ್ ಆಗ್ತೀರಾ. BA ಮುಗಿಸಿದ ನಂತರ KPSC ಎಕ್ಸಾಮ್ ಮಾಡ್ರಿ, ಅಸಿಸ್ಟೆಂಟ್ ಕಮಿಷನರ್, ತಹಸೀಲ್ದಾರ್ ಆಗ್ತೀರಾ. UPSC ಮಾಡ್ರಿ, DC IPS ಇವೆಲ್ಲ ಹಾಕಿರ. ಯಾಕೆ ಆಗುದಿಲ್ಲ? ಬರೀ ಶ್ರೀಮಂತರ ಆಕಾರ ಅಂತ ಹೇಳಿದ್ರೆ ನೋ. ಮಾಂತೇಶ್ ಬಿಳಿಗಿ ಸಾಹೇಬ್ರು ಇದ್ರು, PUC 2nd ಇಯರ್ ತನ ಸರ್ಕಾರಿ ಶಾಲೆ ಕಲ್ತಾರ. ಅವರು
ಕೆ ಶಿವರಾಮ್ ಸಾಹೇಬರಿದ್ರು, ಅವರ IAS ಕನ್ನಡ ಮೀಡಿಯಂ ಅಲ್ಲಿ IAS ಮಾಡಿದಾರ. ಡಿ ರೂಪಾ ಇದ್ದಾರ, IGP ಇನ್ಸ್ಪೆಕ್ಟರ್ ಜನರಲ್ ಆಫ್ ಪೊಲೀಸ್ ಅವರು ಇದ್ದಾರ. ಒಂದು ಸ್ವಲ್ಪ ಯೂಟ್ಯೂಬ್ ಅಲ್ಲಿ ನೋಡ್ರಿ, ಎಲ್ಲಿ ಅಶಾಂತಿ ಧರ್ಮ, ಎಲ್ಲಿ ಅಶಾಂತಿ ಆಗತ್ತ ಅಲ್ಲಿ ಮಠಾಧೀಶರನ್ನು ಕರೆಸಿ ಅವ್ರ ಕಡೆಯಿಂದ ಪ್ರವಚನ ಕೊಡಿಸ್ರಿ. ನಾನು ಇಷ್ಟೇ ಹೇಳಕ್ ಬಯಸ್ತೀನಿ. ಯಾಕಂದ್ರೆ ಯಾವುದೇ ಮಠಾಧೀಶರು, ಯಾವುದೇ ಮುಲ್ಲಾಗಳು, ಯಾವುದೇ ಧರ್ಮದ ಸ್ವಾಮೀಜಿಯವರು ಇನ್ನೊಂದು ಧರ್ಮಕ್ಕೆ ಬೇಯುವುದಿಲ್ಲ, ಇನ್ನೊಬ್ಬರಿಗೆ ಕೆಟ್ಟ ಮಾರ್ಗ ತೋರಿಸುವುದಿಲ್ಲ. ಕೆಟ್ಟ ಮಾರ್ಗ ತೋರಿಸೋರನ್ನ ಬೇರೆ ಇರ್ತಾರೆ, ನಾ ಅದನ್ನ ಹೇಳುವುದಿಲ್ಲ. ಟೈಮ್ ಭಾಳ ಆಗಿದೆ, ಇನ್ನೊಮ್ಮೆ ಬಂದಾಗ ಹೇಳ್ತೀನಿ. ಆಕ್ಚುಲಿ ಒಂದು ಮಾತ್ರ ಹೇಳಕ್ ಬಯಸ್ತೀನಿ. ಸೆಕೆಂಡ್ PUC ಆದವರು 7,000 ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಕರೆದಿದ್ದಾರೆ. ಆನ್ಲೈನ್ ಮುಖಾಂತರ ಇಂಟರ್ವ್ಯೂ ಹಾಕ್ರಿ. ಇಂಟರ್ವ್ಯೂ ಹಾಕಿ ಏನದ ದಿವಸ 6 ತಾಸು ಹೋದ್ರಿ. ಪ್ರತಿಯೊಂದು ತಂದೆ ತಾಯಿಗೆ ನಮ್ಮ ಮಗ ಸರ್ಕಾರಿ ನೌಕರಿ ಹಿಡಿಬೇಕಂತ ಹೇಳಿ ಆಸೆ ಇರ್ತದ. ಅದನ್ನ ಮಾಡ್ರಿ. ಒಬ್ಬ ಮನುಷ್ಯ ಒಬ್ಬ ಸರ್ಕಾರಿ ನೌಕರದಾರ ಆದಂದ್ರ ಅವ ಇಡೀ ತನ್ನ ಸಮಾಜ, ಇಡೀ ತಮ್ಮ ಊರಿಗೆ ಚಕ್ಕೊಂದು ಹೊಕ್ಕಾನ. ಮತ್ತೆ 900 PDO ಬಿಡ್ತಾ ಇದ್ದಾರ. ಅದಕ್ಕೂ ಸೆಕೆಂಡ್ PUC ಮ್ಯಾಗ ಮಾಡ್ಕೋರಿ. ನಾವು ನೌಕರಿ ಬಗ್ಗೆ ಅಷ್ಟೇ ಹೇಳವ. ಜಗಳ ಮಾಡಿ ಸ್ಟೇಷನ್ಗೆ ಬಂದು ನಮ್ಮ ಮುಂದ ತಲಿ ತೆಳಗೋಣ ಹಾಕೊಂಡು ಕುಂಡ್ರಬೇಡ್ರಿ. ಅದು ನಾ ಕಡಾಖಂಡಿತವಾಗಿ ಹೇಳ್ತೇನೆ. ನಮ್ಮ ಸ್ಟೇಷನ್ಗೆ ಎದಕ್ ಬರ್ಬೇಕಂದ್ರೆ ನೀವು, ಲಾಸ್ಟ್ ಒಂದು ಮಾತು ಹೇಳಿ ಮುಗಿಸ್ತೀನಿ. ನಮ್ಮ ಪೊಲೀಸ್ ಸ್ಟೇಷನ್ಗೆ ಎದಕ್ ಬರ್ಬೇಕು? ಭರಮಪ್ಪನವ್ರು ಕರ್ಕೊಂಡ್ ಬಂದ್ರಿ, ನಮ್ಮ ರಾಜುಗೌಡ್ರು ಕರ್ಕೊಂಡ್ ಬಂದ್ರಿ, ಮತ್ ಇನ್ಯಾರ ಹಿರಿಯರ್ ಕರ್ಕೊಂಡ್ ಬಂದ್ರಿ ಅಂತಂದ್ರ, ಸರ್ ನಮ್ಮ ಮಗ ಡಿಗ್ರಿ ಮುಗಿಸಿ PDO ಆಗಿದಾನ, NOC ಕೊಡ್ರಿ ಅಂತ ಬರ್ಬೇಕು. ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟ್ ಕೊಡ್ರಿ ಅಂತ ಅನ್ಬೇಕು. ಅದನ್ನೆಲ್ಲ ಬಿಟ್ಟು ಸರ್ ಬಸ್ ಸ್ಟ್ಯಾಂಡ್ಗೆ ಹೋಗೋ ಮುಂದೆ, ಸಾಲಿಗೆ ಹೋಗೋ ಮುಂದೆ ಹುಡುಗಿನ ಕಾಡ್ಯಾನ್ರಿ, ಹಿಡ್ಕೊಂಡ್ ಬಂದಿರಿ, ಅವ್ನ್ ಬಿಡ್ರಿ ಅಂತ ಹೇಳಿ ಬರ್ಬೇಕು ಹೋಗ್ಬೇಡ್ರಿ. ಮೊಬೈಲ್ ತಮ್ಮ ಸಾವಿದೆ. ಮೊಬೈಲ್ ನಲ್ಲಿ ಅಕ್ಕ ತಂಗಿಯರಿಗೆ, ಮದುವೆ ಆದವರಿಗೆ ಅಮ್ಮ ಆರಾಮದಿಯನ್ನ, ಗಂಡನ ಮನ್ಯಾಗ ಚೆನ್ನಾಗಿರು, ಅಪ್ಪ ಅವ್ವ ನಿನ್ ಬಗ್ಗೆನ ವಿಚಾರ ಮಾಡ್ತಾರ ಅಂತೇಳಿ ಇಂಥ ಮೆಸೇಜ್ ಮಾಡೋ ಸಂಬಂಧ, ಇಂಥ ಮಾತಾಡೋ ಸಂಬಂಧ ಬರ್ರಿ ವಿನಃ ಯಾರಾದ್ರೂ ಮೊಬೈಲ್ ನಲ್ಲಿ ಹಾಯ್ ಹಲೋ ಐ ಮಿಸ್ ಯು, ಹಂಗ ಬಾ, ಇಲ್ಲಿ ಬಾ, ಗೋಬಿ ಮಂಚೂರಿ ತಿನ್ನಿಸ್ರಿ ಅಂದ್ರೆ ನಮ್ ಕೈಯಾಗ ಮಿಸ್ ಹಾಕಿರಿ. ಅದನ್ನು ಸಹಿತ ಹೇಳ್ತೇನೆ. ನಾ ನೀರ್ ಮನುಷ್ಯ ಅದೀನಿ. ಅದಕ್ಕೆ ದಯವಿಟ್ಟು ಆ ಪರಮಾತ್ಮ ನಿಮ್ಗೆಲ್ಲರಿಗೂ ಚೆನ್ನಾಗಿ ಇಟ್ಟಿರ್ಲಿ. ಜೈ ಹಿಂದ್, ಜೈ ಕರ್ನಾಟಕ. ಬಹಳ ಅದ್ಭುತವಾಗಿ ಮಾತನಾಡಿದ ಬಾದಾಮಿ ಸರ್ ಅವರಿಗೆ ಧನ್ಯವಾದ ತಿಳಿಸುತ್ತಾ, ನಮ್ಮ ವಿಠಲಣ್ಣ ಹೆಂಡಲ್ಕರ್ ಅವರು ಕಾರ್ಯಕ್ರಮ ಉದ್ದೇಶಿಸಿ ಇನ್ನಿಬ್ಬರು ಮಾತಾಡ್ತಾರ ಅಷ್ಟ. ವಿಠಲ ಆದ್ಮೇಲೆ ನಮ್ಮ ಆಗ್ಲಿ ಬಾರಾಗ್ಲ ಅಣ್ಣ ಆಗ್ಲಿ ಎಲ್ಲಾರು ಆಗ್ಲಿ. ಪಾಪ ಅವರು 2 ತಿಂಗಳಿಂದ ಗುದ್ದಾಡಿದಾರು. 2 ನಿಮಿಷ ಮಾತಾಡ್ತಾರ ಅಷ್ಟ. ಶ್ರೀ ಔರೋಳಿ ಬಿಳಿಕಿ ಹಿತರಕ್ಷಣಾ ವೇದಿಕೆ ವತಿಯಿಂದ ಇವತ್ತು ರೈತ ಚೆಲ್ಲಿದ ರಕ್ತ ಅನ್ನುವಂತ ಒಂದು ಸಾಮಾಜಿಕ ನಾಟಕವನ್ನು ಹಮ್ಮಿಕೊಂಡಿದ್ದಾರೆ. ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವಂತ ನನ್ನ ಆರಾಧ್ಯ ದೈವವೂ ಆಗಿರುವಂತ ಔರೋಳಿ ಬಿಳಿಕೆಯ ರುದ್ರಸ್ವಾಮಿ ಮಠದ ಪರಮ ಪೂಜ್ಯರಾಗಿರುವಂತ ಶ್ರೀ ಶ್ರೀ ಚನ್ನಬಸವ ದೇವರ ಅಡಿದವರೆಗಳಲ್ಲಿ ಹನಿಮನಿದು ಈ ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ವಹಿಸಿರುವಂತ ನನ್ನ ಆತ್ಮೀಯ ಸ್ನೇಹಿತರಾಗಿರುವಂತ ಜ್ಯೋತಿಬಾ ಭರಮಪ್ಪನವರವರೇ, ಹಾಗೂ ನಮ್ಮ ನೆಚ್ಚಿನ ನಾಯಕರು, ಭಾರತೀಯ ಜನತಾ ಪಕ್ಷದ ಮುಖಂಡರು, ಮಾಜಿ ಶಾಸಕರು ಹಾಗೂ DCC ಬ್ಯಾಂಕ್ ನಿರ್ದೇಶಕರಾಗಿರುವಂತ ಸನ್ಮಾನ್ಯ ಶ್ರೀ ಅರವಿಂದ್ ಪಾಟೀಲ್ ಅವರ ಸುಪುತ್ರರಾಗಿರುವಂತ ರಾಜವರ್ಧನ್ ಪಾಟೀಲ್ ಅವರೇ, ಹಾಗೂ ಇದೀಗ ತಾನೇ ಮಾತನಾಡಿದಂತ ನಮ್ಮ ನಂದಗಡ ಪೊಲೀಸ್ ಠಾಣೆಯ ಆರಕ್ಷಕ ಇನ್ಸ್ಪೆಕ್ಟರ್ ಆಗಿರುವಂತ ಬದಾಮಿ ಸರ್ ಅವರೇ, ಹಾಗೂ ಈಗಾಗಲೇ ಸಮಯ ಬಾಳಾಗಿರೋದ್ರಿಂದ ಎಲ್ಲರ ಹೆಸರನ್ನ ತಗೋಬೇಡ ಅಂತ ಹೇಳ್ತಾ ಇದ್ದಾರೆ. ಅದಕ್ಕಾಗಿ ಈ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರೇ ಹಾಗೂ ಇಲ್ಲಿ ಸೇರಿರುವಂತ ಸಮಸ್ತ ಗುರು ಹಿರಿಯರೇ, ನಿಜವಾಗೂ ಕೂಡ ಒಂದು ಅದ್ಭುತವಾದಂತ ಕಾರ್ಯಕ್ರಮ. ಪ್ರತಿ ವರ್ಷವೂ ಕೂಡ 49ನೇ ಕಲಾಕುಸುಮ ಅಂತ ಹೇಳ್ತಾ ಇದ್ದಾರೆ. ಪ್ರತಿ ವರ್ಷವೂ ಕೂಡ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ನಿಜವಾಗೂ ಹೇಳ್ಬೇಕಂದ್ರ ಈಗಾಗಲೇ ನೀವೆಲ್ಲರೂ ಪತ್ರಿಕೆಯಲ್ಲಿ ಓದಿರಬಹುದು, ಟಿವಿಯಲ್ಲಿ ನೋಡ್ತಾ ಇರಬಹುದು, ಕರ್ನಾಟಕದ ಮೇಲೆ ಯಾವ ರೀತಿ ದಬ್ಬಾಳಿಕೆ ನಡೀತಾ ಇದೆ ಅಂತ ಹೇಳಿ. ಕರ್ನಾಟಕದಲ್ಲಿ ಕನ್ನಡಿಗರಿಗೇನೆ ಜಾಗ ಇಲ್ಲ ಅಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಬೆಂಗಳೂರಲ್ಲಿ ಬಾಂಗ್ಲಾದೇಶದ ವಲಸಿಗರು ಇರ್ಬೋದು, ಉತ್ತರ ಭಾರತದವರು ಇರ್ಬೋದು, ಇವರೆಲ್ಲರೂ ಬಂದು ಆಕ್ರಮಿಸ್ಕೊಳ್ತಾ ಇದ್ದಾರೆ. ನಾವು ಕನ್ನಡ ಪರ ಹೋರಾಟಗಾರರು ಹೇಳೋದೇನಂತಂದ್ರೆ ಇಷ್ಟು ಜನರನ್ನೆಲ್ಲ ಸೇರಿಸಿ ನಾವು ಹೋರಾಟಕ್ಕೆ ಬರ್ರಿ ಅಂದ್ರೆ ಯಾರೂ ಬರಂಗಿಲ್ಲ. ಆದ್ರೆ ಇವತ್ತು ಈ ಕಲೆ, ಸಾಹಿತ್ಯ, ಸಂಸ್ಕೃತಿ ಅನ್ನೋದು ಏನಾಗಿದೆ ಅಂದ್ರೆ ಎಲ್ಲರ ಮನಸ್ಸಿನೊಳಗೆ ಹಾಸುವಕ್ಕಾಗಿದೆ. ನಿಮ್ನೆಲ್ಲರನ್ನು ಯಾರು ಬರ್ರಿ ಅಂತ ಕರೆಯೋ ಅವಶ್ಯಕತೆ ಇಲ್ಲ. ಈ ಕಲೆ ಅನ್ನೋದು, ಈ ನಾಟಕ ಇರ್ಬೋದು, ಕಲೆ, ಸಂಸ್ಕೃತಿ, ಸಾಹಿತ್ಯ ಅನ್ನೋದು ಏನೈತಿ ನಮ್ಮೆಲ್ಲರ ಮನಸ್ಸಿನೊಳಗೆ ಹಾಸುವಕ್ಕಾಗಿದೆ. ಹಂಗಾಗಿ ನಾವೆಲ್ಲರೂ ಕೂಡ ಯಾರು ಕರೀದೇ ಇದ್ರು ಕೂಡ ಇದರಲ್ಲಿ ಬರ್ತೀವಿ. ಇದು ನಾವು ಹೋರಾಟ ಮಾಡಿ ಕನ್ನಡವನ್ನು ಉಳಿಸ್ತಾ ಇದ್ದೀವಿ. ಇವರು ಅದರ ಜೊತೆಗೆ ಈ ಕಲೆಯ ಮುಖಾಂತರ ಕನ್ನಡವನ್ನು ಕಟ್ಟುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ.
ಈ ಕಲೆಯ ಮೂಲಕ ಕನ್ನಡವನ್ನ ಕಟ್ಟೋದು ಹೆಂಗಂದ್ರ ನೀವೆಲ್ಲರೂ ಕೂಡ ಈ ಕಲೆಯಲ್ಲಿ ಯಾವ ಬೇರೆ ಭಾಷೆಯನ್ನ ಬಳಸ್ತಾ ಇಲ್ಲ, ಇವರು ಕನ್ನಡವನ್ನ ಬಳಸ್ತಾ ಇದ್ದಾರೆ, ಕನ್ನಡವನ್ನ ಬೆಳೆಸ್ತಾ ಇದ್ದಾರೆ. ನೀವೆಲ್ಲರೂ ಕೂಡ ಈ ನಾಟಕವನ್ನ ನೋಡೋದ್ರ ಮೂಲಕ, ಇಲ್ಲಿ ಬರುವಂತ ಪಾತ್ರಗಳನ್ನ ನೋಡೋದ್ರ ಮೂಲಕ ಈ ನಾಟಕದಲ್ಲಿರುವಂತ ಸಾರವನ್ನ ತಿಳ್ಕೊಳ್ಬೇಕು. ಈ ನಾಟಕದಲ್ಲಿ ಹಾಸ್ಯ ಪಾತ್ರಧಾರಿಗಳು ಬರ್ತಾರ, ನಾಯಕ ನಟರು ಬರ್ತಾರ, ಖಳನಾಯಕರು ಬರ್ತಾರ. ಆದ್ರ ನಾವು ಇಲ್ಲಿ ತಿಳ್ಕೊಳ್ಬೇಕಾಗಿರೋದು ಏನಂತಂದ್ರೆ ನಾಟಕದ ಸಾರ ಕೊನೆಗೆ ಏನಾಗ್ತದ, ಯಾರಿಗೆ ಸಾವಿದೆ, ಯಾರು ಗೆಲ್ತಾರೆ, ಯಾವ ರೀತಿ ನಾವು ಬದುಕಬೇಕನ್ನೋದನ್ನ ಕಲ್ಕೊಳ್ಬೇಕು. ಆ ನಿಟ್ಟಿನೊಳಗೆ ನಾಟಕವನ್ನ ಆಸ್ವಾದಿಸಬೇಕು. ಇಲ್ಲಿವರೆಗೂ ಈ ನಾಟಕದ ಕಲೆ ಅಳಿಸಿ ಹೋಗ್ತಾ ಇತ್ತು. ಬಹಳಷ್ಟು ಊರುಗಳಲ್ಲಿ ನಾಟಕಗಳು, ಈ ಪ್ರತಿಯೊಂದು ಹಳ್ಳಿ ಒಳಗೆ ನಾಟಕಗಳಾಗ್ತಾ ಇದ್ವು. ಹಿಂದಿನ ಜನರನ್ನ ಕೇಳ್ರಿ, ಯಾರು ಅನಕ್ಷರಸ್ಥರಿದಾರ ಅವರು ಕೂಡ ರಾಮಾಯಣ ಮಹಾಭಾರತ ಕಥೆಗಳನ್ನ ಹೇಳ್ತಾರ. ಅವ್ರು ಹೆಂಗೆ ಹೇಳ್ತಾರಪ್ಪ ಅಂತ ಹೇಳಿದ್ರ, ಪ್ರತಿಯೊಂದು ಊರೊಳಗೂ ಇಂಥ ನಾಟಕಗಳಾಗ್ತಾ ಇದ್ವು, ಪೌರಾಣಿಕ ನಾಟಕಗಳನ್ನ ಮಾಡ್ತಾ ಇದ್ರು. ಹಂಗಾಗಿ ಇವತ್ತ ಹಳಬರನ್ನ ಏನು ಹಿರಿಯರಿದ್ದಾರೆ ಅವ್ರನ್ನ ಯಾರು ಬೇಕಾದ್ರನ್ನ ಕೇಳಿ, ರಾಮಾಯಣ ಮಹಾಭಾರತ ಅವ್ರು ಓದಿಲ್ಲ ಅಂತಂದ್ರು ಅವ್ರ ರಾಮಾಯಣದಲ್ಲಿ ಬರುವಂತ ಪ್ರತಿಯೊಂದು ಪಾತ್ರಗಳನ್ನ ಹೇಳ್ತಾರೆ, ಪ್ರತಿಯೊಬ್ಬರ ಬಗ್ಗೆನೂ ಹೇಳ್ತಾರೆ. ಯಾಕಂದ್ರೆ ಅವ್ರ ನಾಟಕವನ್ನ ನೋಡಿರೋದ್ರಿಂದ. ಹಂಗಾಗಿ ಇವಿಷ್ಟು ದಿನ ಚಲನಚಿತ್ರಗಳನ್ನ ನೋಡ್ಲಿಕ್ಕೆ ನಾವು 200-300 ರೂಪಾಯಿಗಳನ್ನ ಕೊಟ್ಟು ಹೋಗ್ತಾ ಇದ್ವಿ, 500 ಗಟ್ಲೆ ರೊಕ್ಕ ಕೊಟ್ಟು ಚಲನಚಿತ್ರಗಳನ್ನ ನೋಡ್ತಾ ಇದ್ವಿ. ಆದ್ರೆ ಈಗ ಕಾಲ ಬದಲಾಗಿದೆ. ಅತ್ತೆಗೊಂದು ಕಾಲ, ಸೊಸೆಗೊಂದು ಕಾಲ ಅನ್ನುವಂತೆ ಇವತ್ತು ಮತ್ತೆ ನಾಟಕದ ಕಲೆ ಪ್ರವರ್ಧಮಾನಕ್ಕೆ ಬರ್ತಾ ಇದೆ. ಹಂಗಾಗಿ ಈ ಪ್ರತಿಯೊಂದು ಹಳ್ಳಿಯಲ್ಲೂ ಕೂಡ ಇನ್ನು ಮೇಲೆ ನಾಟಕ ಬೆಳೀತದೆ. ಅದರಿಂದ ಈ ನಾಟಕದ ಸಂಸ್ಕೃತಿ ಇನ್ನೂ ಬೆಳಿಬೇಕು. ಈ ಕನ್ನಡವನ್ನ ಕಟ್ಟುವಂತ ಕೆಲಸ ಇನ್ನೂ ಕೂಡ ಆಗಬೇಕು. ಆ ನಿಟ್ಟಿನೊಳಗ ನೀವೆಲ್ಲರೂ ಕೂಡ ಈ ನಾಟಕ ನಡೆಸುವಂತವರಿಗೆ ಪ್ರೋತ್ಸಾಹವನ್ನ ನೀಡಬೇಕು. ಇಲ್ಲಿ ನಾಟಕದಲ್ಲಿ ಭಾಗವಹಿಸಿರುವಂತ ಎಲ್ಲ ಕಲಾಭಿಮಾನಿಗಳು, ಕಲಾರತ್ನಗಳಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇಲ್ಲಿ ನನ್ನ ಕರೆದು ಸತ್ಕರಿಸಿ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರಿಗೂ ಹೊಂದಿಸ್ತಾ ನನ್ನ ತೊದಲುನುಡಿಗೆ ವಿರಾಮ ಹೇಳ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಂತೆ. ಕಾರ್ಯಕ್ರಮದ ಅಧ್ಯಕ್ಷರಾದಂತ ನಮ್ಮ ಜ್ಯೋತಿಬಾನವರು ಕೇವಲ ಒಂದೇ ಒಂದು ನಿಮಿಷ ಮಾತನಾಡಬೇಕೆಂದು ಕೇಳ್ಕೊತಾ ಇದ್ದೇನೆ. ಒಂದು ಮುಖ್ಯವಾದಂತ ವಿಷಯ ಹೇಳ್ಬೇಕು ಏನಂತಂದ್ರೆ, ಅಜರು ಉದಯ್ ಪೂಜಾರ್ ಅವರು ಜಾಗ ಕೊಟ್ಟಿದ್ದಾರೆ ನಮ್ಮ SC ಸಮಾಜದ ಒಂದು ಸ್ಮಶಾನಕ್ಕೋಸ್ಕರ. ಅದಕ್ಕೆ ಜ್ಯೋತಿಬಾ ಅವರು 1 ಲಕ್ಷ ರೂಪಾಯಿಯನ್ನು ಅವರ ಅಪ್ಪನ ವಿವೇಕಾನಂದ ಪರಮಾಪ್ನವರನ್ನ ಸ್ಮರಣಾರ್ಥವಾಗಿ 1,75,000 ರೂಪಾಯಿ ಒಂದು ಚೆಕ್ ಅನ್ನು ಕೊಟ್ಟಿದ್ದಾರೆ. ಜೋರದ ಚಪ್ಪಾಳಿ. ಇಂತ ಸಮಾಜ ಪರ ಕೆಲಸ ಜ್ಯೋತಿಬಾ ಪರಮಾಪ್ನವ್ರು ಮಾಡ್ಬೇಕ. ಉದಯ್ ಪೂಜಾರ್ ಅವರು ಸಹಿತ ವೇದಿಕೆ ಬರಬೇಕು. ಅಜ್ಜನವರ ಒಂದು ಅಪ್ಪನೆ ಪಡೆದು ನಮ್ಮ ಜ್ಯೋತಿಬಾ ಅವರು ಕೇವಲ ಒಂದೇ ಒಂದು ನಿಮಿಷ ಮಾತನಾಡಬೇಕೆಂದು ಅವರಲ್ಲಿ ಕೇಳ್ಕೊತಾ ಇದ್ದೇನೆ. ಮಾತಾಡಿದ್ಮೇಲೆ ಅಜ್ಜನವರು ಮಾತಾಡ್ತಾರ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಅನ್ನೋ ಹಾಗೆ ನನ್ನ ಮಾರ್ಗದರ್ಶಕರಂತ ಶ್ರೀ ಚನ್ನಬಸವದೇವರ ಪಾದಕಮಲಗಳಿಗೆ ನಮಸ್ಕರಿಸಿ, ಈ ವೇದಿಕೆ ಮೇಲೆ ನಂದಗಡ ಪೇಶ ಆದಂತ ಬದಾಮಿ ಸರ್ ಹಾಗೂ ನನ್ನ ತಂದೆ ತಾಯಿ ಸಂಬಂಧ ಎಲ್ಲ ಗೌರವಾನ್ವಿತ ಅತಿಥಿಗಳೇ, ಬಂಧುಗಳೇ, ನಾ 2 ನಿಮಿಷ ಮಾತಾಡ್ತೀನಿ. ಯಾಕಂತಂದ್ರ ನಮ್ದು ಗುರಿ ಏನಿದೆಪ್ಪ ಅಂತಂದ್ರ ಶಿಕ್ಷಣ ಬಗ್ಗೆ ಅಷ್ಟೇ ಹೇಳ್ತೀನಿ. ಯಾಕಂದ್ರೆ ಈಗ ನಾವೆಲ್ಲರೂ ಕೂಡಿ ನಾಟಕ ಮಾಡ್ತೀವಿ. ನಮ್ಮ ಊರಾಗ ಒಬ್ರು ರಾಜ್ಕುಮಾರ್ ಅವ್ರು ಹುಟ್ಲಿ, ವಿಷ್ಣುವರ್ಧನ್ ಹುಟ್ಲಿ ಅನ್ನೋ ಮನೋಭಾವದಿಂದನ ನಾವು ಕಲೆಯನ್ನು ಬೆಳೆಸತ್ತಿದ್ದೀವಿ. ಮತ್ತು ಶಿಕ್ಷಣ ಬಗ್ಗೆ ನಾವು ಹೇಳ್ಬೇಕಂದ್ರೆ ಸರ್ ಹೇಳಿದ್ರು, ಒಬ್ರು IAS KS ಆಗಲಿ ಅವ್ರ ಆಶೀರ್ವಾದ, ಅಜ್ಜಾರ ಆಶೀರ್ವಾದ ನಮ್ಮ ಊರಲ್ಲಿ ಮುಂದಿನ ಕಾಲದಾಗ ಒಬ್ಬರಾದ್ರು IAS KS ಆಗ್ತಾರಂತ ಮನೋಭಾವ ಇಟ್ಕೊಂಡಿದ್ದೀವಿ ಅಂತೇಳಿ ನಾನು 2 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಭಾರತ್. ಧನ್ಯವಾದಗಳು. ದಯಮಾಡಿ ಸಮಾಜ ಪರ ಕೆಲಸ ಮಾಡುವಂತ ಉದಯ್ ಪೂಜಾರ್ ಈ ಒಂದು 1,75,000 ರೂಪಾಯಿ ಚೆಕ್ ಅನ್ನು ಹಸ್ತಾಂತರಿಸಬೇಕೆಂದು ನಾನು ಎಲ್ಲ ಅಜ್ಜನವರಲ್ಲಿ ಎಲ್ಲ ಪರವಾಗಿ ಕೇಳೋದು. ಜೋರಾದ ಚಪ್ಪಾಳೆ ಬರಬೇಕು ನಮ್ಮ ಜ್ಯೋತಿಬಾ ಪರಪ್ಪನವರಿಗೆ. ಯಾಕಂತಂದ್ರೆ ಒಂದು ಸಮಾಜಕ್ಕೆ ಇವತ್ತಿನ ದಿವಸ ಭೂಮಿಗೆ ಅದು ವಿಶೇಷವಾಗಿ ಕಾಯಂ ಉಳಿಯುವಂತ ಒಂದು ಕೆಲಸ. ಅದಕ್ಕೋಸ್ಕರ ಧನ್ಯವಾದ ಕೋರುತ್ತಾ ಪಾವನ ಸಾನ್ನಿಧ್ಯ ವಹಿಸಿದಂತ ಪರಮ ಪೂಜ್ಯರು ದಯಮಾಡಿ ಮಾತನಾಡ್ಬೇಕಂತ ಅವ್ರಲ್ಲಿ ಕೇಳ್ಕೊತಾ ಇದ್ದೇವೆ. ನಾಟಕ ಅಂದ್ರೆ ಹಂಗ ಅಜ್ಜಾರ ಎಲ್ಲ ಇರೋದನ್ನರಿ ಅದ, ಅವರು ಮಾತಾಡ್ಬೇಕು, ನಾವು ಮಾತಾಡ್ಬೇಕು. ಎಲ್ಲರಿಗೂ ಮಕರ ಸಂಕ್ರಮಣದ ಹಾರ್ದಿಕ ಶುಭಾಶಯಗಳು. ಕೇಳಲಿಲ್ಲ ನಿಮಗ? ಮತ್ ಹೇಳ್ರಲ್ಲ ಒಬ್ರಾರ. ಇಲ್ಲಿ ಹಿಂದೆ ಕುಂತು ಸೇಮ್ ಟಿವಿ ಅನ್ನತ್ತಾರ. ಬಹಳ ಖುಷಿ ಆಯ್ತು. ಸಮಯ ಬಾಳಿಲ್ಲ, ಯಾಕಂತಂದ್ರ ಹೊತ್ತು 11 ಗಂಟೆ 31 ನಿಮಿಷ. ಸಮಯಕ್ಕೆ ನಾವೆಲ್ಲ ಕಿಮ್ಮತ್ ಕೊಡ್ಬೇಕು. ಪಾಪ ನೀವೆಲ್ಲ ಭಾಳ ದೂರಿಂತ್ರ ಬಂದೇರಿ ನಾಟಕ ನೋಡಕ. ಏನು ಮಾತಾಡೋಂಗಿಲ್ಲ, ಒಂದೇ ವಿಚಾರ, ಎಲ್ಲರಿಗೂ ಒಳ್ಳೇದಾಗ್ಲಿ. ನಾಟಕ ಮಾಡೋರಿಗೆ, ನಾಟಕ ನೋಡೋರಿಗೆ, ನಾಟಕದಿಂದ ಲಾಭ ಬಂದಂತ
ದುಡ್ಡಿನಿಂದ ಶಾಲಿ ಕಲಿಯೋರಿಗೆ ಎಲ್ಲರಿಗೂ ಒಟ್ಟ ಇಲ್ಲೇ ಪಾತ್ರಧಾರಿಗಳಿಗೆ ಸಂಗೀತಕಾರರಿಗೆ ಎಲ್ಲರಿಗೂ ಒಳ್ಳೇದಾಗ್ಲಿ. ಒಂದು ಜೋರಾಗಿ ಚಪ್ಪಾಳೆ ತಟ್ಟಿಬಿಡ್ರಿ, ಮೈಕ್ ಕೆಳಗಿಟ್ಟು ಬಿಡ್ತೇನೆ. ಇನ್ನೊಂದು ಸರ್ ಮಾತಾಡ್ಬೇಕಾದ್ರೆ ಸಿಟಿ ಹೊಡೆದ್ರಿ. ಗೌರವ ಅನ್ನೋದು ಬಹಳ ಮುಖ್ಯ ಇರ್ತೈತಿ. ಘನತೆ ಗೌರವಕ್ಕೆ ಧಕ್ಕೆ ಬರ್ದಂಗೆ ನಡ್ಕೊಡ್ರಿ. ಯಾರ ಆಗ್ಬಹುದು, ನಾವು ದೊಡ್ಡವ ಇರ್ಲಿ ಸಣ್ಣವ ಇರ್ಲಿ, ಮುಂದೆ ಕುಂತವ್ರು ಇರ್ಲಿ ಮ್ಯಾಗ ಕುಂತವ್ರ ಇರ್ಲಿ, ಹೌದೋ ಹುಲಿಯ ಗಿವ್ದೋ ಹುಲಿಯ, ಯಾರಿಗೆ ಅನ್ಬೇಕು ಎಲ್ಲಿ ಅನ್ಬೇಕು ಅಲ್ಲಿ ಅಷ್ಟ ಅನ್ಬೇಕು. ಸಿಕ್ಕಲ್ಲಿ ಅಂದ್ರಿ ನಾ ಮಾತಾಡೋತ್ನಾಗ ಅಷ್ಟ ಅಲ್ಲ, ನಾ ಮಾತಾಡೋತ್ನಾಗ ಅಂತ ಅನ್ನೋದು ಬಂದಾಗ 10 ವರ್ಷ ಆಯ್ತು. ಸಿಕ್ಕಿದಂದ್ರೆ ಎಳದ್ ಬಡದ್ ಬಿಡ್ತಿದ್ನಿ ಅವತ್ತ. ಇಲ್ಲಿ ವೇದಿಕೆ ಮ್ಯಾಗ ಕುಂತವ್ರು ಇವರೆಲ್ಲರೂ ಘನತೆ ಬೆತ್ತವ್ರು ಇವ್ರಷ್ಟರು. ಅಂದ್ರೆ ಒಂದು ಗೌರವ ಇರ್ತೈತಿ ಅಂತೇಳಿ ಕರ್ಕೊಂಡು ಬಂದ್ ಮ್ಯಾಗ ಕುಂದಿರ್ಸಿರ್ತೈತಿ. ಅದ್ರ ನಮಗೇನ್ ಇಲ್ಲನ ಅಂತ ಕೇಳಕ್ ಹೋಗ್ಬೇಡ್ರಿ. ನಿಮಗೂ ಆ ಗೌರವ ಕಾಪಾಡ್ಕೊಂಡು ಎಲ್ಲರಿಗೂ ಒಂದೊಂದ್ ಕಡೆ ಒಂದೊಂದ್ ರೀತಿ ಗೌರವ ಇರ್ತೈತಿ. ಆಗಲೇ ಮಾತಾಡ್ಬೇಕಾದ್ರೆ ಯಾರೋ ಅಂದದ್ದು ಕೇಳಿನಿ, ಇನ್ನೊಮ್ಮೆ ಇಂಥದ್ದು ಆಗೋದು ಬೇಡ. ಯಾಕಂತಂದ್ರ ಏನ್ ಹೇಳಿದ್ರು ಬಾಳ ಖುಷಿ ಆತ್ ನನಗ. ಇಲ್ಲಿ ಶಿಕ್ಷಣದ ಬಗ್ಗೆ ನಮ್ಮ ಮಕ್ಕಳು ಕಲಿತ್ರನ ನಮ್ಮ ಕುಟುಂಬಕ್ಕೆ ಬೆಳಕಾಕೈತಿ. ಅಂತದೊಂದು ಕಾರ್ಯ ನಡೆದದ. ಶಾಂತ ರೀತಿಯಿಂದ ನೋಡ್ರಿ. ಅಲ್ಲೆಲ್ಲ ಹಿಂದ ಕುಂತ ಕಲ್ಲು ಹೋಗದ್ನೆ, ಕಿಡ್ಡಿ ಹೋಗದ್ನೆ, ಪಬ್ಜಿ ಆಡೋರ್ನ ಕರ್ಕೊಂಬರ್ಬೇಕಿಲ್ ನೀವ ಕೊಟ್ಟು ಕರ್ಕೊಂಬರ್ರಿ. ಪಬ್ಜಿ ಆಡಿ ಇವತ್ತು ಬಂದಿದ್ ನನ್ನಂತ ನಮ್ಮ ಅಪ್ಪನ ನಮ್ಮ ಅವ್ವನ ಕೊಂದ ಬಿಡವನ ನಾವು. ಕರೆ ಇದು ನಿಜವಾಗ್ಲು ಆ ಪಬ್ಜಿ ಆಡೋರ್ ಸರ್ವ ಸತ್ಯಾನಾಶ ಆಗಿ ಹಾಳಾಗಿ ಹೋಗ್ಲಂತೇಳಿ ಬಿಡ್ಕೋಬೇಕಂತೇಳಿ ದೇವ್ರಂತೆ ಕಷ್ಟ ಬೇಜಾರಾಗೈತಿ ಇವತ್ತು. ಯಾಕಂದ್ರೆ ಹಡದಂತ ಅಪ್ಪ ಅವನ್ನ ಕೊಲ್ತಾನ ಅನ್ನತಾರ. ಯಾಕೆ ಕೊಲ್ತಾನ ಅನ್ನತಾರ ಅಂತಂದ್ರ ಪಬ್ಜಿ ಆಡಕ್. ಪಬ್ಜಿ ಯಾರ್ಯಾರು ನಿಮ್ ಮನ್ಯಾಗ ಆಡ್ತಿರ್ತಾರಲ್ಲ ಜಾಡಿಸಿ ಒದಿರಿ ಅವ್ರನ್ನ. ನಾ ಹೇಳುದು ಅರ್ಥ ಆಗಕತ್ತದ. ಆನ್ಲೈನ್ ಗೇಮ್ ಸ್ವಚ್ಛ ಹೇಳಕತ್ತಿದ್ದೇನೆ. ಇಡೀ ಕುಟುಂಬ ಬರ್ಬಾದಾಗಕತ್ತಾವ. ಮೊನ್ನೆ ಕಾಕ್ತಿ ಒಳಗ ಇತ್ತೀಚೆಗೆ ಒಬ್ರು ಪೊಲೀಸ್ ಅಧಿಕಾರಿ ಅವ್ರ ಮಗ ಪಬ್ಜಿ ಆಡಬೇಡ ಅಂತ ಅಪ್ಪ ಫೋನ್ ಕಸ್ಕೊಂಡ್ರೆ ಅಪ್ಪನನ್ನ ಕೊಲೆ ಮಾಡುವಂತ ದುರ್ದೈವದ ಪರಿಸ್ಥಿತಿಗೆ ಎದರಿಂತ್ರ ಬಂದದಂದ್ರೆ ಪಬ್ಜಿ ಆಡೋದ್ರಿಂತ್ರ ಬಂದದ. ಯಾರ ಇಲ್ಲಿ ಬಂದಿರಲ್ಲ ನಿಮ್ಮ ತಲೆ ಮ್ಯಾಗ ನೀವ ಕೈ ಇಟ್ಕೊಂಡು ಎಳ್ಳು ಬೆಲ್ಲ ತಿಂದು ಒಳ್ಳೇದು ಮಾತಾಡೋಣ ಅಂತ ಹೇಳೋದು ಬ್ಯಾಡ. ಇವತ್ತು ನಮ್ಮ ತಲೆ ಮ್ಯಾಗ ನಾವ ಕೈ ಇಟ್ಕೊಂಡು ಹೇಳಕತ್ತೇವಿ ಅಜ್ಜಾರ ಪಬ್ಜಿ ಆಡೋಂಗಿಲ್ಲ ಅಂತೇಳಿ ನಿಮ್ಮಷ್ಟಕ್ಕೆ ನೀವ ಪ್ರಮಾಣ ಮಾಡ್ರಿ. ಯಾಕಂದ್ರೆ ನಿಮ್ಮಪ್ಪ ನಿಮ್ಮವ್ವ ನಿಮ್ಮ ಅಕ್ಕ ನಿಮ್ಮ ಅಣ್ಣ ನಿಮ್ಮ ತಂಗಿ ಎಲ್ಲರೂ ಬದುಕ್ತಾರ. ಅದರಿಂತ್ರ ಬದುಕ್ತಾರು. ಬದುಕಿಸುವಂತ ಕೆಲಸ ಮಾಡ್ರಿ. ಎಲ್ಲರಿಗೂ ಒಳ್ಳೇದಾಗ್ಲಿ. ಶರಣಾರ್ಥಿ. ನಾನು ಇದ್ದಂಗ ಹೇಳತ್ತೇನೆ. ಪಬ್ಜಿ ಆಡೋರು ನಮ್ಮ ಊರಾಗೂ ಇನ್ ಯಾರು ಕಂಡ್ರು ಒಬ್ಬನ್ನು ಬಿಡೋಂಗಿಲ್ಲ. ಈಗ ಹೇಳತ್ತೇನೆ ಯಾತ್ರಿದು ಮನಿ ತನಕ ಬಂದು ಬಡಿತಾನೆ. ಮತ್ತೆ ಯಾರ್ದು ಅಂಜಿಕಿಲ್ಲ. 4 ಮಂದಿನ ಕರ್ಕೊಂಡು ಬಂದು ಬಡಿತೇನೆ. ಪಬ್ಜಿ ಆಡೋರು ಯಾರು ನಮ್ಮ ಊರಾಗ ನನಗೂ ಕಣ್ಣಿಗೆ ಕಾಣುವಂಗಿಲ್ಲ. ಕೇಳತ್ತೈತಿಲ್ರಿ? ಮತ್ ನಿಮ್ ಊರಾಗ ಅಷ್ಟನ್ನ ಸರ್, ನಮ್ಮ ಊರಾಗ ನಿಮ್ಮ ಊರಿಗೂ ಬಂದ ಬಿಡೋಣ. ಯಾಕ ಎಲ್ಲಾ ಊರು ನಮ್ಮೂರನ್ನ ಪ್ರತಿ ಮನಿಗೆ ಹೋಗಿ ಪಟ್ಟಿ ಮಾಡತ್ತಾನ. ನಮ್ಮೂರ್ ಅಷ್ಟ ಅಲ್ಲ, ಎಲ್ಲ ಹಳ್ಳಿ ಅವೆಲ್ಲ ನನ್ನ ಊರವು. ಆ ಊರಾಗ ಎಲ್ಲೇ ಯಾರು ಪಬ್ಜಿ ಆಡಕ್ ಹೋಗ್ಬೇಡ್ರಿ ಅಂತ ಹೇಳ್ತಾ 2 ಮಾತುಗಳಿಗೆ ವಿರಾಮ ಕೊಡ್ತೀನಿ. ಶಿವಂಭೂಯ ಶರಣಾರ್ಥಿ. ನಾಗೇಶನ ಏನು ಮಾತಾಡುವಂಗಿಲ್ಲ. ನೀ ಸೀದಾ ಹೆಬ್ಬನ್ನ ಕಟ್ ಒಟ್ಟ ಫೋಟೋ ಪೂಜೆ ಎಲ್ಲೇ ಮಾಡಿಬಿಟ್ರಿ. ಕೈ ಮುಗಿರಿ ಎಲ್ಲ ಪೂಜೆ ಹಾಕವ್. ಎಲ್ಲಾರು ಕೊಡ್ತಾರ ತಗೋಣ. ಅವ್ರು ಬೇಕಾದ್ರೆ 4,000 ನನಗ್ ಕೊಡ್ತಾನೆ. ಫೋಟೋ ಪೂಜೆ ಆದಂಗಲ್ಲ ಉದ್ಘಾಟನೆ ಮುಗಿತಾನ. ಮಾಡಿ 2 ನಿಮಿಷ ಸರ್. ಫೋಟೋ ಪೂಜೆ ಆದ್ಮೇಲೆ ದೀಪ ಪೂಜೆ ಮಾಡ್ಬೇಕಂತ ಕೇಳ್ಕೊತಾ ಇದ್ದೇನೆ. ಫೋಟೋ ಪೂಜೆ ರಾಜೀವ್ ಮುಗಳಿ ಅದು ನಾಗಪ್ಪನ ಇರ್ಬೋದು, ಸಂದೀಪಣ್ಣ ಇರ್ಬೋದು, ರುದ್ರಪ್ಪ ಶಿವಪ್ಪನವ್ರು ದಯಮಾಡಿ ವೇದಿಕೆಯ ಮುಂಭಾಗದ ಹತ್ತಿರ ಬಂದು ಫೋಟೋ ಪೂಜೆ ಮಾಡಬೇಕೆಂದು ನಾನು ಅವರಲ್ಲಿ ಕೇಳ್ಕೊತಾ ಇದ್ದೇನೆ. ಕೊಡ್ತೇವೆ. ನೀವು ಲೇಟ್ ಮಾಡಿ ಬಂದ್ರೆ ಮಾಸ್ತರ್ ಅದ್ರ ಸಂಬಂಧ ನಿಮ್ಗೆ ದಂಡ, ನಿಮ್ಗೆ ಮೈಕ ಕೊಡೋಲ್ಲ ಅಂತ 10 ಸಲ ಕರೆದು ನಾವು ಹೆಸರು ನಿಮ್ಮದು. ಬೇಗನೆ ಫೋಟೋ ಪೂಜೆ ಮಾಡಬೇಕೆಂದು ಅವರಲ್ಲಿ ಕೇಳ್ಕೊತಾ ಇದ್ದೇನೆ. ಅದ್ರ ಜೊತೆಗೆ ದೀಪ ಪ್ರಜ್ವಲನೆ ಕಾರ್ಯಕ್ರಮ ಸಹಿತ ಅವರೊಳ್ಳಿ ಗುರುಗಳು ಇವರ ಹಸ್ತದಿಂದ ಜರುಗ್ತಾ ಇದೆ. ಇವರೆಲ್ಲರೂ ಬಂದು ಫೋಟೋ ಪೂಜೆ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕೆಂದು ಕೇಳ್ಕೊತಾ ಇದ್ದೇನೆ. ಭಕ್ತಿ ರಸವೆಂಬ ತೈಲವನೆರೆದು, ಭಕ್ತಿ ರಸವೆಂಬ ತೈಲವನೆರೆದು, ಕನ್ನಡವೆಂಬ ಒಡನೆಯಲ್ಲಿ ಭಕ್ತಿ ರಸವೆಂಬ ತೈಲವನೆರೆದು, ಕನ್ನಡವೆಂಬ ಒಡನೆಯಲ್ಲಿ ಭಕ್ತಿ ರಸವೆಂಬ ತೈಲವನೆರೆದು. ನಾಟಕದ ಉದ್ಘಾಟನೆಯನ್ನು ಮಾಡಬೇಕೆಂದು ಕೇಳ್ಕೊತಾ ಇದ್ದೇನೆ. ಔರೋಳಿ ಗ್ರಾಮದ ಬಿಳ್ಕಿ ಹಿತರಕ್ಷಣಾ ವೇದಿಕೆಯಿಂದ ಅರ್ಪಿಸುವಂತ ನಾಟಕ ರೈತ ಚೆಲ್ಲಿದ ರಕ್ತ, ಅರ್ಥಾತ್ ಮಣ್ಣಿನ ಮಕ್ಕಳು. ಧನ್ಯವಾದಗಳು. ಕಾರ್ಯಕ್ರಮಕ್ಕೆ ಆಗಮಿಸಿದಂತ ಶ್ರೀಗಳಿಗೆ, ವೇದಿಕೆ ಮೇಲಿರುವಂತ ಎಲ್ಲರಿಗೂ, ಅದೇ ತರನಾಗಿ ನಮ್ಮ ಪೊಲೀಸ್ ಇಲಾಖೆ ಸಿಬ್ಬಂದಿ ವರ್ಗದವರಿಗೆ, ಎಲ್ಲ ಕಲಾ ಬಳಗಕ್ಕೆ ಧನ್ಯವಾದ ಕೋರುತ್ತಾ ಮುಂದಿನದಾಗಿ ಈಗ ನಾಟಕ ಪ್ರಾರಂಭವಾಗ್ತಾ ಇದೆ. ಧನ್ಯವಾದಗಳು.
ಸಮಯ ತೆಗಿರಿ ಅಣ್ಣ ಒಂದ್ ಸ್ವಲ್ಪ. ಸಂಜು ಲಿಸ್ಟ್ ಕೊಡು ಒಂದ್ ಸ್ವಲ್ಪ. ಸಂಜು ಬಿಳಿಕಿ